ಇಂದಿನ ಈ ಒಂದು ಸಭೆಯ ಮೂಲ ಉದ್ದೇಶ ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಅಂತ ಹೇಳು ನಾನು ಭಾವಿಸ್ತಾ ಇದ್ದೇನೆ. ಆದರೂ ಸಹಿತ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಸಭೆಯನ್ನು ಸೇರಿಸಿರ್ತಕ್ಕಂಥ ಮೂಲ ಉದ್ದೇಶ ಅಂದರೆ ಈಗಾಗಲೇ ಬರುವ ಅಕ್ಟೋಬರ್ 10, 11, 12ನೇ ತಾರೀಕಿನ ದಿವಸ 24ನೆಯ ಕಲ್ಯಾಣ ಪರ್ವದ ಒಂದು ಪೂರ್ವ ಸಿದ್ಧತೆ ಸಭೆ, ಜೊತೆಯಲ್ಲಿ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಬಸವ ಸಂಸ್ಕೃತಿಯ ಅಭಿಯಾನದ ಅಕ್ಟೋಬರ್ 5ನೇ ತಾರೀಕಿನ ದಿವಸ ನಾವು ಯಾವ ರೀತಿಯಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಮತ್ತು ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರವು ಬರ್ತಕ್ಕಂಥ ಸೆಪ್ಟೆಂಬರ್ 22ರಿಂದ 2025ರಿಂದ ಅಕ್ಟೋಬರ್ 7ರವರೆಗೆ ಒಂದು ಜಾತಿ ಜನಗಣತಿಯನ್ನು ರಾಜ್ಯ ಸರ್ಕಾರವು ಈಗಾಗಲೇ ಎಲ್ಲ ಮನೆಗೆ ಒಂದು ಚೀಟಿ ಅಂಟಿಸುವ ಮುಖಾಂತರವಾಗಿ ಚಾಲನೆಯನ್ನು ಕೊಟ್ಟಿದೆ. ಆ ಒಂದು ಸಂದರ್ಭದಲ್ಲಿ ನಾವಿಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿವಿಧ ಸಂಘಟನೆಗಳ ಮುಖಂಡರು ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ನಡೆ ಸ್ಪಷ್ಟವಾಗಿ ಯಾವ ದಿಕ್ಕಿನಲ್ಲಿ ಇರಬೇಕನ್ನೋದರ ನಮ್ಮ ಮೂಲ ಉದ್ದೇಶದ ಜೊತೆಯಲ್ಲಿ ಇವತ್ತಿನ ಈ ಒಂದು ಸಭೆಗೆ ವಿಶೇಷವಾಗಿ ನಾವು ಪತ್ರಿಕಾ ಮಾಧ್ಯಮದ ಮಿತ್ರರವರಿಗೂ ಹಾಗೂ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದ ಮಿತ್ರರಿಗೂ ನಾನು ಆಮಂತ್ರಣವನ್ನು ನೀಡಿದ್ದೇನೆ. ಅವರು ಸಹಿತ ಈ ನಮ್ಮ ಸಭೆಗೆ ಆಗಮಿಸಿದ್ದಾರೆ. ವಿಶೇಷವಾಗಿ ಈ ಒಂದು ಬಸವ ಸಂಸ್ಕೃತಿಯ ನೇತೃತ್ವವನ್ನೇ ನಮ್ಮ ಭಾಲ್ಕಿಯ ಪರಮ ಪೂಜ್ಯ ನಾಡೋಜ ಪುರಸ್ಕೃತರಾಗಿರ್ತಕ್ಕಂಥ ಪೂಜ್ಯ ಬಸವಲಿಂಗ ಪಟ್ಟದೇವರ ಒಂದು ನೇತೃತ್ವದಲ್ಲಿ ಆ ಒಂದು ಸಂಸ್ಕೃತಿ ರಥಯಾತ್ರೆ ನಾಡಿನ ತುಂಬೆಲ್ಲ ಪ್ರಚಾರದ ಮುಖಾಂತರವಾಗಿ ಸಂಚರಿಸ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದೇ ಕಾರಣವಾಗಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವದಾಗಿರ್ತಕ್ಕಂಥ ಸಂಗತಿ ಏನಂದರೆ, ನಮ್ಮವರೇ ಯಾವಾಗಲೂ ಲಿಂಗಾಯತ್ ಅಂದರೆ ಮೆಟ್ಟಿ ನಿಲ್ತಕ್ಕಂಥ ಧೀರರು ವೀರರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಶರಣಜೀವಿಗಳಾಗಿರ್ತಕ್ಕಂಥ ಭಾಲ್ಕಿ ತಾಲೂಕಿನ ನಮ್ಮವರೇ ಆಗಿರ್ತಕ್ಕಂಥ ಬಸವರಾಜ್ ಮುಳ್ಳ ಅಣ್ಣನವರು ಈ ಒಂದು ಕಲ್ಯಾಣ ಪರ್ವದ ಗೌರವಾಧ್ಯಕ್ಷರಾಗಿ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅದು ಸಹಿತ ನಮಗೊಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ಕಾರಣವಾಗಿ ಕಲ್ಯಾಣ ಪರ್ವದ ಒಂದು ಅಧ್ಯಕ್ಷತೆಯನ್ನು ನಮ್ಮವರೇ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಕಂಠಪ್ಪಣ್ಣವರು ಸಹಿತ ಈ ಒಂದು ಕಲ್ಯಾಣ ಪರ್ವದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಅನಂತ ಅಭಿನಂದನೆ ಸಲ್ಲಿಸುವ ಮುಖಾಂತರವಾಗಿ ಅವರಿಗೂ ಸಹಿತ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಸಂಜೀವ್ ಪಾಟೀಲ್ ಅವರಿದ್ದಾರೆ, ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಅನಂತವಾಗಿರ್ತಕ್ಕಂಥ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ರೂಪರೇಷದ ಬಗ್ಗೆ ಕುಲಂಕುಷವಾಗಿ ನಮ್ಮ ಅನೇಕ ಮುಖಂಡರು ಮಾತಾಡ್ತಕ್ಕಂಥವರಿದ್ದಾರೆ. ವಿಶೇಷವಾಗಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಮರಿಯಣ್ಣವರಿಗೂ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭೆಯ ಕೇಂದ್ರ ಸಮಿತಿಯ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ಶರಣ ಸಹೋದರ ಮಿತ್ರರಾಗಿರ್ತಕ್ಕಂಥ ಕಿರಣ್ ಖಂಡ್ರೆಯವರಿಗೂ ಹಾಗೂ ನಮ್ಮ ವಕೀಲರ ಮಿತ್ರರಿಗೂ ಹಾಗೂ ವಿಶೇಷವಾಗಿ ಎಲ್ಲ ಊರಿನಿಂದ ಎಲ್ಲಾನು ಪ್ರಮುಖರಿಗೆ ಮಾತ್ರ ನಾವು ಆಹ್ವಾನ ಕೊಟ್ಟಿದ್ದೀವಿ. ಯಾಕಂತಂದರೆ ಬರ್ತಾ ದಿನಗಳಲ್ಲಿ ನಾವು ವ್ಯಾಪಕವಾಗಿ ಪ್ರಚಾರವನ್ನು ಮಾಡಿ ಹಳ್ಳಿಗೆ ಈ ಒಂದು ಸಂದೇಶವನ್ನು ಮುಟ್ಟಿಸಬೇಕಾಗಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರ ಮೇಲೆ ಒಂದು ಜವಾಬ್ದಾರಿ ಇದೆ. ಜೊತೆಯಲ್ಲಿ ಸಹಿತ ವಿಶೇಷವಾಗಿ ನಾವು ಒಂದು ಬಹಿರಂಗ ಸಭೆಯನ್ನು ಮಾಡಬೇಕು, ಒಂದು ಕಾರ್ಯಾಲಯದ ಉದ್ಘಾಟನೆಯನ್ನು ಮಾಡಬೇಕಂತಕ್ಕಂಥ ಒಂದು ಸನ್ನಿವೇಶವನ್ನು ಬಂದಾಗ
ನಮ್ಮ ಹಿರಿಯರಾಗಿರ್ತಕ್ಕಂಥವರು ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಣ್ಣವರಾಗಿರ್ತಕ್ಕಂಥ ಬಸವರಾಜ ಬುಳ್ಳ ಅಣ್ಣವ್ರು ಹೇಳಿದರು, ಇಲ್ಲ ಮೊದಲು ನೀವು ಚಾಲನೆ ಕೊಡ್ರಿ, ಪತ್ರಿಕೆ ಮಾಧ್ಯಮದ ಮುಖಾಂತರವಾಗಿ ಎಲ್ಲರಿಗೆ ನೀವು ಚಾಲನೆಯನ್ನು ಕೊಡೋದ್ರ ಮುಖಾಂತರವಾಗಿ ನೀವು ಜಾಗೃತಿ ಮಾಡಿ ಆಮೇಲೆ ಕಾರ್ಯಾಲಯಗಳನ್ನು ಉದ್ಘಾಟಿಸಬೇಕಂತಕ್ಕಂಥ ಒಂದು ಸಂದೇಶ ರವಾನೆ ನಮಗಾಗಿದ್ದ ನಿಮಿತ್ತವಾಗಿ ನಮಗೆ ಗೊಂದಲ ಇತ್ತು. ಇವತ್ತಿನ ದಿವಸ 3-4 ಕಾರ್ಯಕ್ರಮಗಳಿವೆ. ಇವತ್ತು ಒಂದು ಬ್ಯಾಂಕಿಂದ ಕಾರ್ಯಕ್ರಮ ಇದೆ, ವಿಶೇಷವಾಗಿ ನಮ್ಮ ಶರಣರದ ಒಂದು ಕಾರ್ಯಕ್ರಮ ಇದೆ. ಹೀಗೆ 3-4 ಕಾರ್ಯಕ್ರಮಗಳ ನಿಮಿತ್ತವಾಗಿ ಇನ್ನೂ ಕೆಲವರು ಸಭೆಗೆ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಆಗಮಿಸಿಲ್ಲ. ಆದರೆ ನಮಗೆಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಮಗೆ ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಗುಂಡಪ್ಪ ಗನ್ಗೆ ಹಿರಿಯರು ಅವರು ಸಹಿತ ವೇದಿಕೆ ಆಗಮಿಸಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಗುಂಡಪ್ಪ ಗನ್ಗೆ ಅಣ್ಣ, ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಅನೇಕ ಮುಖಂಡರು ಇವತ್ತು ನಮ್ಮ ಮಾದೇವ ಬೇಂದ್ರೆ ಇರ್ಬೋದು, ಬಾಬುರಾವ್ ಬೇಂದ್ರೆ ಇರ್ಬೋದು, ಸಂಕ್ಷಿಪ್ತ ಇನ್ನೂ ಅನೇಕ ಮುಖಂಡರು ನಮ್ಮ ರಾಷ್ಟ್ರೀಯ ಬಸವರಾಜ ಇದ್ದಾರೆ, ಜಾಗತಿಕ ಲಿಂಗಾಯತ ಮಹಾಸಭಾ ಇದ್ದಾರೆ, ಬಸವ ಕೇಂದ್ರ ಇದ್ದಾರೆ. ಅಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ನಮ್ಮದೆಲ್ಲ ಮೂಲ ಉದ್ದೇಶ ನಮ್ಮ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗೋ ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಮಾಡಿದ್ದೀವಿ. ಅದರಲ್ಲಿ 2 ಮಾತಿಲ್ಲ. ಈಗಾಗಲೇ ಅದರ ಬಗ್ಗೆ ನಮ್ಮ ಮುಖಂಡರುಗಳು ಸಹ ಸವಿಸ್ತಾರವಾಗಿ ಮಾತಾಡ್ತಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಕಲ್ಯಾಣ ಪರ್ವವನ್ನು ನೆನೆಸ್ಕೊಳ್ಳೇಬೇಕಾಗ್ತಾ ಇದೆ. ನಮ್ಮಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯಗಳಿದ್ದರೂ ಸಹಿತ 24ನೇ ಕಲ್ಯಾಣ ಪರ್ವ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಲ್ಯಾಣ ಪರ್ವ. ಈ ಒಂದು ಕಲ್ಯಾಣ ಪರ್ವಕ್ಕೆ ನಾವೆಲ್ಲರೂ ತನು ಮನ ಧನದಿಂದ ಸಹಾಯ ಸಹಕಾರ ಮಾಡ್ತಾ ಇದ್ದೀವಿ. ಕಲ್ಯಾಣ ಪರ್ವದ ಮೂಲ ಉದ್ದೇಶ ಏನಿದೆ ಅಂತಂದರೆ ಶರಣರಿಂದ ಶರಣರಿಗೋಸ್ಕರವಾಗಿ ಶರಣರಿಗಾಗಿ ನಡೀತಕ್ಕಂಥದ್ದೇ ಕಲ್ಯಾಣ ಪರ್ವ. ಅದ್ರ ಸಲುವಾಗಿ ಇದರಲ್ಲಿ ಜಾತಿ ಧರ್ಮ ಭೇದ ಭಾವ ಯಾವುದೇ ಇರಲಾರ್ದೇ ಎಲ್ಲ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ವಿವಿಧ ಮಠಾಧೀಶರುಗಳು ಎಲ್ಲ ಸಮುದಾಯದ ಭಕ್ತರು ಅಲ್ಲೆಲ್ಲ ನಾವು ಪಾಲ್ಗೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಗುಂಡಪ್ಪ ಅವರು ನಮ್ಮ ಶರಣಜೀವಿಗಳು ಗುಂಡಪ್ಪ ಸಂಗಮದಣ್ಣವರವರು ಕೆಲವು ಮಾತಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಮೊದಲನೇದಾಗಿ ನಾವು ಸಮಯದ ಅಭಾವ, ಯಾಕೆ ಪತ್ರಕರ್ತರಿಗೆ ನಾವು 12 ಅಂತ ಹೇಳಿದ್ದೀವಿ. ಆಮೇಲೆ ಮತ್ತೆ ಮೇಲಿಂದ ಮೇಗೆ ಸ್ವಲ್ಪ ನಾವು ಸಮಯ ಬದಲಾವಣೆ ಮಾಡಿದ್ದಕ್ಕಾಗಿ ಈ ಒಂದು ಸಭೆ ಮುಖಾಂತರವಾಗಿ ತಮ್ಮೆಲ್ಲರಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಇವಾಗ ಪ್ರಾರ್ಥನೆ ಗೀತೆ ಮೊದಲಿಗೆ ನಮ್ಮ ಗುರುಗಳು ನಡೆಸ್ಕೊಳ್ಬೇಕಂತ ಹೇಳಿ ಅವರನ್ನು ನಾನು ಕೇಳ್ತೇನೆ. ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ, ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ, ಚಂದ್ರನುದಯ ಚಂದ್ರನುದಯ ನೈದಿಲಿಗೆ ಜೀವಾಳವಯ್ಯ, ಚಂದ್ರನುದಯ ನೈದಿಲಿಗೆ ಜೀವಾಳವಯ್ಯ, ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ, ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ, ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ, ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ, ಒಲಿದ ಠಾವಿನಲ್ಲಿ ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ, ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ, ಚಂದ್ರನುದಯ ನೈದಿಲಿಗೆ ಜೀವಾಳವಯ್ಯ, ಚಂದ್ರನುದಯ ನೈದಿಲಿಗೆ ಜೀವಾಳವಯ್ಯ, ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ, ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ, ಕೂಡಲ ಸಂಗನ ಶರಣರು ಕೂಡಲ ಸಂಗನ ಶರಣರು ಬರವೆಮೆಗೆ ಪ್ರಾಣ ಜೀವಾಳವಯ್ಯ, ಕೂಡಲ ಸಂಗನ ಶರಣರು ಬರವೆಮೆಗೆ ಪ್ರಾಣ ಜೀವಾಳವಯ್ಯ, ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ, ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ, ಚಂದ್ರನುದಯ ನೈದಿಲಿಗೆ ಜೀವಾಳವಯ್ಯ, ಚಂದ್ರನುದಯ ನೈದಿಲಿಗೆ ಜೀವಾಳವಯ್ಯ, ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ, ಸೂರ್ಯನುದಯ ತಾವರಿಗೆ ಜೀವಾಳವಯ್ಯ.
ಈ ಸಂದರ್ಭದಲ್ಲಿ ನಮ್ಮ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ಆತ್ಮೀಯ ಸಹೋದರ ಮಿತ್ರರಾಗಿರ್ತಕ್ಕಂಥ ಸಂಗಮೇಶ್ ಗಾಮ ಅಣ್ಣವರಿಗೂ ಸಹಿತ ಈ ಒಂದು ಸಭೆಯ ಮುಖಾಂತರವಾಗಿ ಅವರಿಗೂ ಸಹಿತ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವಾಗ ನಮ್ಮ ಗುಂಡಪ್ಪಣ್ಣ ಅವರು ಪ್ರಾಸ್ತಾವಿಕವಾಗಿ ಮಾತಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನ ಹೃದಯದಲ್ಲಿ ಸ್ಮರಿಸಿಕೊಂಡು ಧರ್ಮಗುರು ಮಂತ್ರಪುರುಷ ಲಿಂಗಾಯತ ಧರ್ಮ ಸಂಸ್ಥಾಪಕರು ಅಪ್ಪ ಬಸವಣ್ಣನ ಹೃದಯದಲ್ಲಿ ಸ್ಮರಿಸಿಕೊಂಡು 773,96 ಜಂಗಮನ ಸ್ಮರಿಸಿಕೊಂಡು ಈ ಪವಿತ್ರ ಸ್ಥಾನದ ಒಡೆಯರು ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನು ಸ್ಮರಿಸಿಕೊಂಡು ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಗುರುದ್ವಾರನ್ನು ಸ್ಮರಿಸಿಕೊಂಡು ನಮಗೆ ಲಿಂಗಾಯತ ಧರ್ಮದ ತಿರುಳನ್ನು ಕಲಿಸಿಕೊಟ್ಟು ಬಸವ ಧರ್ಮವನ್ನು ಚೆನ್ನಾಗಿ ಅರ್ಥ ಆಗೋಂಗೆ ನಮ್ಮ ಬದುಕಿನಲ್ಲಿ ಕಲಿಸಿಕೊಟ್ಟ ಪರಮ ಪೂಜ್ಯ ಲಿಂಗಾನಂದ ಲಿಂಗೈಕ್ಯ ಅಪ್ಪಾಜಿಯವರನ್ನ ಲಿಂಗೈಕ್ಯ ಮಾತಾಜಿಯವರನ್ನ ಸ್ಮರಿಸಿಕೊಂಡು ಇವತ್ತಿನ ದಿವಸ ವಿಶೇಷವಾಗಿ ಪಾಲ್ಕಿಯ ಈ ಚನ್ನಬಸವ ಪಟ್ಟದೇವರ ಒಂದು ಕುಂಬಾರಗುಂಡಯ್ಯ ಕಲ್ಯಾಣ ಮಂಟಪದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅಂದರೆ ಭಾಳ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಹೋದ ವರ್ಷ ಕೂಡ ನಾವು IBL ಒಂದು ಕಾರ್ಯಕ್ರಮ ಇದೇ ಥರ ಮಾಡಿದ್ದೀವಿ. ಆದರೆ ಇವತ್ತು ವಿಶೇಷ ತಮಗೆಲ್ಲ ಗೊತ್ತಿದ್ದ ಹಾಗೆ ಇದೇ ತಿಂಗಳ 20ರಂದು ಪ್ರಾರಂಭವಾಗುವ ಜನಗಣತಿಯ ಒಂದು ಕುರಿತು ನಾವೆಲ್ಲ ಎಲ್ಲ ಸಮಾಜದ ಮುಖಂಡರು, ಸನ್ಮಾನ್ಯ ಎಲ್ಲ ವೇದಿಕೆ ಮೇಲಿರುವ ಗಣ್ಯಮಾನ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ಪತ್ರಕರ್ತ ಬಂಧುಗಳು ಹಾಗೂ ವಿವಿಧ ಗ್ರಾಮಗಳಿಂದ ವಿವಿಧ ಸಂಘಟನೆಯ ಮುಖಂಡರು, ಬಸವ ದಳದ ಮುಖಂಡರು, ಅಧ್ಯಕ್ಷರ ಪದಾಧಿಕಾರಿಗಳು, ಬಸವ ಕೇಂದ್ರದ ಪದಾಧಿಕಾರಿಗಳು, ಅಧ್ಯಕ್ಷರ ಮುಖಂಡರು, ಲಿಂಗಾಯತ ಧರ್ಮ ಸಮನ್ವಯ ಸಮಿತಿಯ ಮುಖಂಡರಾದ ಜನರಿದ್ದಾರೆ, ಅವರ ಎಲ್ಲ ಸಂಘಟನೆ ಪರವಾಗಿ ಹಾಗೂ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತಿನ ಒಂದು ಸಂಘಟನೆಯ ಪದಾಧಿಕಾರಿಗಳು ಸೇರಿದ್ದಾರೆ ಹಾಗೂ ನ್ಯಾಯವಾದಿಗಳು, ಜೊತೆಗೆ ವಿವಿಧ ಲಿಂಗಾಯತ ಧರ್ಮದ ಮುಖಂಡರು ಬೇರೆ ಬೇರೆ ಗ್ರಾಮಗಳಿಂದ ಸಿದ್ದೇಶ್ವರವಾಡಿ, ಗೋರುಚಿಂಚೋಳಿ, ಭಾತಾಮ್ರದಿಂದ ಅನೇಕ ಶರಣರು ಬಂದಿದ್ದಾರೆ. ನಮ್ಮಲ್ಲಿ ನಾವು ಕರ್ನಾಟಕ ವಚನ ಸಾಹಿತ್ಯದಲ್ಲಿ ಎಲ್ಲ ಸಮಾಜದವ್ರನ್ನ ಕೂಡಿಸಿಕೊಂಡು ಇವತ್ತು ಸುಮಾರು 4-5 ಸಮಾಜದವರು ಇಲ್ಲಿ ಬಂದಿದ್ದಾರೆ. ನಮ್ಮ ಜೇಡರ ದಾಸಿಮಯ ಸಮಾಜ, ಕುಂಬಾರಗುಂಡಯ್ಯ ಸಮಾಜದವರು, ಹಾಗೆ ನಮ್ಮ ಪಾಂಚಾಲ ಸಮಾಜದವರು, ಗೌರ ಕಕ್ಕಯ್ಯ ಸಮಾಜದವರು, ಸಂಪ್ರದಾಯ ಸಮಾಜದವರು, ಹೀಗೆ ಹೂಗಾರ ಸಮಾಜದವರು, ಎಲ್ಲ ಸಮಾಜದ ಮುಖಂಡರು ಒಬ್ಬರಾಗಿ ಪ್ರತಿನಿಧಿಯಾಗಿ ಇಲ್ಲಿ ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಭಕ್ತಿಯ ಶರಣಾರ್ಥಿಗಳು. ಶರಣ ಬಂಧುಗಳೇ, ಇಲ್ಲಿ ಯಾವುದೇ ಜಾತಿ ಮತ ಪಂಥದ ಭೇದ ಭಾವ ಇಲ್ಲದೆ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ನಮಗಾಗಿ ನೂತನ ಧರ್ಮವನ್ನು ಕೊಟ್ಟು ಲಿಂಗಾಯತ ಧರ್ಮವನ್ನು ಸಂಸ್ಥಾಪನೆ ಮಾಡಿ ಸುಮಾರು 99 ಒಂದು ಕುಲ ಕಸುಬುಗಳು, ಕಾಯಕ ಜೀವಿಗಳನ್ನು ಎಲ್ಲರನ್ನು ಒಗ್ಗೂಡಿಸಿ ವಿನೂತನವಾದ ಒಂದು ಧರ್ಮವನ್ನು ಕೊಟ್ಟು ಲಿಂಗಾಯತ ಧರ್ಮವನ್ನು ಹೆಸರಿಸುವುದಕ್ಕೆ ಒಳ್ಳೆಯ ಒಂದು ಸಮಾಜವನ್ನು ನಿರ್ಮಾಣವಾಗಬೇಕು. ಈ ನಾಡಿನಲ್ಲಿ, ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಒಳ್ಳೆಯ ಒಂದು ಶಾಂತಿಯಿಂದ, ಒಂದು ಯಾವುದೇ ತಾರತಮ್ಯ ಇಲ್ಲದೆ, ಭೇದ ಭಾವವಿಲ್ಲದೆ, ಜಾತಿ ಭೇದವಿಲ್ಲದೆ, ವರ್ಗ ಭೇದವಿಲ್ಲದೆ, ವರ್ಣಭೇದವಿಲ್ಲದೆ ಬದುಕಬೇಕು ಅಂತ ತಿಳ್ಕೊಂಡು ವಿನೂತನವಾದ ಒಂದು ಲಿಂಗಾಯತ ಧರ್ಮ ಕೊಟ್ಟಿದ್ದು 12ನೇ ಶತಮಾನದಲ್ಲಿ. ಹಾಗಾಗಿ ನಾವು ನಮ್ಮ ಒಂದು ಸಾಕಷ್ಟು ಜನಸಂಖ್ಯೆ ಇದ್ದರೂ ಸಹಿತ ನಮ್ಮ ಅನೇಕ ಜನರಿಗೆ ಇದರ ಒಂದು ಮಾಹಿತಿ ಇದ್ದ ಸಂಬಂಧ ನಾವು ಲಿಂಗಾಯತದ ಒಂದು ಜನಗಣತಿಯಲ್ಲಿ ನಾವು ಏನು ಭರಿಸಬೇಕು ಅಂತ ಇವತ್ತಿಂದ ಸುಮಾರು 8 ಜನಗಣತಿ ಆಗ್ತಾ ಇದ್ದಾವೆ. ನಮಗೆ ಭಾಳಷ್ಟು ಜನ ಮಾತಾಜಿಯವರು, ಲಿಂಗಾನಂದಪ್ಪಾಜಿಯವರು ನಮಗೆ ಕಲ್ಯಾಣ ಪರ್ವ ಶರಣ ಮೇಳ ಮಾಡಿ, ಬಾಲ್ಕಿ ಪಟ್ಟದೇವರು ಅನೇಕ ಕಾರ್ಯಕ್ರಮಗಳು ಮಾಡೋದು ಸಹಿತ ಹೇಳಿದರೂ ಸಹಿತ ನಾವು ಬರೆಯೋ ಹೊತ್ತಿಗೆ ಏನಾಗ್ತದೆ ಅಂದರೆ ನಮ್ಮದು ಒಂದು ಅಜಾಗ್ರತೆಯಿಂದ ಅಥವಾ ನಾವು ಏನೋ ಇಲ್ಲದಾಗ ಯಾರೋ ಬಂದು ನಮ್ಮ ಮನೆಗೆ ಬಂದು ಏನು ಬರ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನು ಸ್ವಲ್ಪ ಸರಿಪಡಿಸಿಕೊಂಡು ನಮ್ಮ ಒಂದು ಲಿಂಗಾಯತ ಧರ್ಮದ ಒಂದು ಇದನ್ನು ಜನಗಣತಿಯಲ್ಲಿ ನಾವು ಸರಿಯಾಗಿ ಎಲ್ಲರೂ ಲಿಂಗಾಯತವಂತ ಬರೆಸಬೇಕು ಅಂತ ತಿಳ್ಕೊಂಡು ಸದುದ್ದೇಶ ಇಟ್ಕೊಂಡು ಇವತ್ತೆಲ್ಲ ಸಮಾಜದ ಮುಖಂಡರು ಇಲ್ಲಿ ಯಾಕೆ ಸೇರಿದ್ದೀವಿ ಅಂತಂದರೆ ಇದನ್ನು ನಾವು ಬೀಜದ ತೆನೆ ಇದ್ದಂಗೆ ಇದನ್ನು ನಾವು ಏನು ಕೆಲಸ ಮಾಡಬೇಕು ಅಂದರೆ ಇಲ್ಲಿಂದ ಸುಮಾರು ಏನೋ ಒಂದು ಸಮಯ 10 ದಿವಸ ಒಂದು ಸಮಯ 7 ದಿವಸ ಸಮಯ ಇದೆ. ಆ ಸಮಯದಲ್ಲಿ ಎಲ್ಲರೂ ಪ್ರಚಾರ ಪ್ರಸಾರ ಮಾಡಿ ಅದನ್ನು ಲಿಂಗಾಯತಕ್ಕೆ ಬರೆಸಬೇಕು ಅಂತ ತಿಳ್ಕೊಂಡು ಅದನ್ನು ನಾವು ಇಲ್ಲಿ ಒಂದು ಸಭೆಯನ್ನು ಕರೆದಿರೋದು ಪತ್ರಕರ್ತರ ಒಂದು ಬಂಧುಗಳ ಮುಖಾಂತರ ಹಿರಿಯರ ಗಣ್ಯಮಾನ್ಯರೆಲ್ಲರೂ ಬಂದಿದ್ರಿ. ಅದಕ್ಕಾಗಿ ಇದು ಒಂದು ವಿನೂತನ ಕಾರ್ಯಕ್ರಮ ಅಂತ ತಿಳ್ಕೊಂಡು ಒಂದು 7 ದಿವಸ ನಾವೆಲ್ಲ ಸಮಯವನ್ನು ಕೊಟ್ಟು ಇದಕ್ಕೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಜನರಲ್ಲಿ. ಯಾಕೆ ಗೊಂದಲದಲ್ಲಿ ಇಲ್ಲಿ ಏನಾಗ್ತಾ ಇದೆ, ವೀರಶೈವ ಲಿಂಗಾಯತ ಬರ್ತಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಲಿಂಗಾಯತ ವೀರಶೈವ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಆ ವೀರಶೈವ ಲಿಂಗಾಯತ ಬರ್ಸೋರಿಗೆ ಅವ್ರು ಏನಕ್ಕೆ ಬರೋಂಗಿಲ್ಲ. ನಾವು ಬಸವ ಧರ್ಮದ ಅನುಯಾಯಿಗಳು,
ಬಸವ ತತ್ವವನ್ನು ಯಾರು ಅಳವಡಿಸಿಕೊಂಡಿದ್ರಿ, ಬಸವಣ್ಣನವ್ರನ್ನ ಯಾರು ನಂಬಿಕೊಂಡಿದ್ದೀವಿ, ಆಚಾರ ವಿಚಾರಗಳನ್ನ ಯಾರು ನಂಬಿಕೊಂಡು ನಾವು ಬದುಕ್ತಾ ಇದ್ದೀವಲ್ಲ ಅವ್ರು ಮಾತ್ರ ಲಿಂಗಾಯತ ಅಂತ. ಎಲ್ಲರೂ ಧರ್ಮ ಕಾಲಮದಲ್ಲಿ ಲಿಂಗಾಯತ ಅಂತ, ಮೊದಲಿಗೆ ಧರ್ಮದ ಕಾಲಮದಲ್ಲಿ ಲಿಂಗಾಯತ ಬರೆಸಬೇಕು ಅಂತ ಹೇಳಿ ಎಲ್ಲರೂ ಪೂಜ್ಯರು ಹೇಳ್ತಾ ಇದ್ದಾರೆ. ನಾವೆಲ್ಲ ತಮಗೆ ಮನವರಿಕೆ ಮಾಡ್ತಾ ಇದ್ದೀವಿ. ಅದನ್ನು ಲಿಂಗಾಯತ ಧರ್ಮದ ಕಾಲದಲ್ಲಿ ಬರೆಸಬೇಕು. ಎರಡನೇ, ನಿಮ್ಮ ಕುಲಕಸಬುಗಳು ನೀವು ಜಾತಿ ಏನಿರ್ತಾವೋ ಅದನ್ನು ನೀವು ಬರೆಸ್ಬೋದು, ಅಲ್ಲಿ ಏನೂ ತೊಂದರೆ ಇಲ್ಲ ಅಂತ ಎಲ್ಲರೂ ಹೀಗಾಗಿ ನಾವೆಲ್ಲರಿಗೆ ಗುರುತಾಗಿದೆ. ಆದರೂ ಸಹಿತ ಈ ಒಂದು ಸಭೆಯ ಮುಖಾಂತರ ಮತ್ತೊಮ್ಮೆ ಎಲ್ಲರಿಗೆ ಅದು ಏನು ಅನುಭವ ಆಗಬೇಕು ಅಂತಂದರೆ, ಧರ್ಮದ ಕಾಲಮ ಬಂದಾಗ ನಾವು ಲಿಂಗಾಯತರು, ಆಮೇಲೆ ನೀವು ನಮ್ಮ ಕಸಬು ಇದು ಮಾಡ್ತೀವ್ರಿ, ಏನು ಕಸಬು ಮಾಡ್ತೀವಿ ಆ ಕಸಬು ಜಾತಿಯನ್ನು ಸಬ್ಕಾಸ್ತನ್ನು ಬರಿಬೋದು, ಅಲ್ಲೇನು ತೊಂದರೆ ಆಗೋದಿಲ್ಲ. ಹಾಗಾಗಿ ಶರಣ ಬಂಧುಗಳೇ, ಇದೊಂದು ಪ್ರಾಸ್ತಾವಿಕ ಇಷ್ಟೇ ವಿಚಾರ. ಮುಖಂಡರ ನಮ್ಮ ಕರ್ತವ್ಯ ಏನಂದರೆ ಈ ಸಮಾಜಕ್ಕೆ ಒಂದು ಒಳ್ಳೆಯ ಬಸವಣ್ಣನವ್ರು ಕೊಟ್ಟಂಥ ಕೊಡುಗೆಯನ್ನು ಈ ಸಮಾಜಕ್ಕೆ ತಿಳಿಸ್ಬೇಕು. ಈ ಸಮಾಜದಲ್ಲಿ ಒಳ್ಳೆಯ ಶಾಂತಿ ಸಮಾಧಾನದಿಂದ ನಾವು ಬದುಕಬೇಕು ಅಂತಂದರೆ, ನಾವೆಲ್ಲ ಒಂದಾಗಿ ಬದುಕಬೇಕು ಅಂತಂದಾಗ ಅದಕ್ಕೆ ಲಿಂಗಾಯತ ಧರ್ಮದ ಏನು ನಮಗೇನು ಧರ್ಮ ಜಾಗೃತಿಯನ್ನು ನಾವು ಹೇಗೆ ಮಾಡಬೇಕು ಅಂತಂದರೆ, ಬರೀ ಇದು ಜನಗಣತಿಗೆ ಅಷ್ಟೇ ಸೀಮಿತ ಆಗಬಾರ್ದು. ಪ್ರತಿಯೊಂದು ನಮ್ಮ ಸಮಾಜದಲ್ಲಿ ಒಂದು ಸಮಾನತೆಗಾಗಿ ಬದುಕಿ ಬಸವಣ್ಣ ತೋರಿಸಿದಾರಲ್ಲ, ಅದನ್ನು ಸಮಾನತೆಯನ್ನು ಇಟ್ಕೊಂಡು ನಾವು ಬದುಕಿದಾಗ ಶಾಂತಿ ಸಮಾಧಾನ ನಿಲ್ಲಿಸ್ಬೋದು. ಇಲ್ಲಿ ಯಾವುದೇ ಪಕ್ಷ ಪಂಗಡ ಭೇದ ಭಾವ ಇಲ್ಲದೆ ಇದು ಧರ್ಮಕ್ಕಾಗಿ ನಾವು ಇಲ್ಲಿ ಕೂತಿದ್ದೀವಿ. ಇನ್ನು ಯಾವುದೇ ಒಂದು ಪಕ್ಷ ಅಥವಾ ಇದು ಅವ್ರು ದೊಡ್ಡವರು ಸಣ್ಣವರು ಅಂತಿಲ್ಲ. ಎಲ್ಲರೂ ಮುಖಂಡರು ನಾವೆಲ್ಲರೂ ಸೇರಿ ಇದಕ್ಕೆ ಏನು ಮಾಡಬೇಕು ಅಂದರೆ, ಇದೇನು ಜನಗಣತಿ ಒಂದು ಜಾಗೃತಿ ಎಲ್ಲರಲ್ಲಿ ಮೂಡಿಸಿ ನಾವು ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತ ಬರೆಸಲೇಬೇಕು ಕಡ್ಡಾಯವಾಗಿ. ನೀವು ವೀರಶೈವ ಅಂಬೋದು ಪದ ಹೆಸರೇ ತೊಗೊಂಬೋದು ಬೇಕಾಗಿಲ್ಲ ಅದು ನೀವು, ಯಾಕಂದ್ರೆ ನಮಗೆ ಲಿಂಗಾಯತ ಅಂದ್ರೆ ಲಿಂಗಾಯತ ಅಷ್ಟೇ. ಅವ್ರ ಪಾಡಿಗೆ ಅವ್ರು ಬರ್ಸ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಬರ್ಸ್ಕೊಳ್ಳೋಣ. ಇದನ್ನು ನಾವು ಎಲ್ಲರದ್ದು ಹಕ್ಕಿದೆ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಧರ್ಮಕ್ಕೆ ನಾವು ಸ್ವೀಕಾರ ಮಾಡಿ ಧರ್ಮವಂತರಾಗಿ ಆಚರಣೆವಂತರಾಗಿ ಆ ಧರ್ಮದ ಕಾಲದಲ್ಲಿ ನಾವು ಏನು ನಮಗೆ ಅಧಿಕಾರ ಇದೆ, ಆ ಧರ್ಮ ಗುರು ಬಸವಣ್ಣ ನಮ್ಗೆ ಕೊಟ್ಟಿದ್ದಾರಲ್ಲ, ಹಾಗಾಗಿ ಆ ಲಿಂಗಾಯತ ಅಂತ ಬರೆದ್ರೆ ನಮ್ಗೆ ಏನಾದ್ರು ಮುಂದಿನ ಒಂದು ನಮ್ಮ ಪೀಳಿಗೆಗೆ ನಮಗೂ ಕೂಡ ಎಲ್ಲ ಒಂದು ಸೌಲಭ್ಯಗಳು ಸೌಕರ್ಯಗಳು ದೊರೀತವ. ಎಲ್ಲರೂ ಒಂದು ನಮಗೆ ಎಲ್ಲರಂಗೆ ನಾವು ಬದುಕಲಿಕ್ಕೆ ಎಲ್ಲರೂ ಒಟ್ಟಾಗಿ ನಾವು ಬದುಕ್ತೇವರ. ಸುಮಾರು 99 ಜನ ಪಂಗಡ ಇವತ್ತು ಕಾಯಕರು ನಮ್ಮ ಜೊತೆ ಇದ್ದಾರಂದರೆ ಅವ್ರಿಗೆಲ್ಲರೂ ತಗೊಂಡು ಹೋಗ್ಬೇಕಾಗ್ತದೆ. ಎಲ್ಲರನ್ನು ಒಗ್ಗೂಡಿ ಅದನ್ನು ತೆಗೆದುಕೊಂಡು ಹೋದಾಗ ಆ ಬಸವಣ್ಣವರಿಗೆ ಆ ಒಂದು ಧರ್ಮವನ್ನು ಕೊಟ್ಟಂಥ ಗುರುವಿಗೆ ಕೂಡ ಅದನ್ನು ಮನಸ್ಸಿಗೆ ಒಂದು ಶಾಂತಿ ಸಮಾಧಾನ ಸಿಗ್ತದೆ. ಹಾಗಾಗಿ ಆ ಧರ್ಮಗುರುವಿನ ಒಂದು ಮಾರ್ಗದರ್ಶನದಂತೆ ನಾವು ಲಿಂಗಾಯತ ಬಿಟ್ಟು ನಾವು ಬೇರೆಯನ್ನು ಬರೆಸಬಾರ್ದು. ಅವ್ರ ಪಾಡಿಗೆ ಅವ್ರು ಏನಾಗಿ ಬರೆಸಲ್ಲ, ಯಾರು ಬರೆಸ್ತಾರೆ ಅವ್ರಿಗೆ ಬಿಟ್ಟಿದ್ದು, ಅವ್ರ ಅಧಿಕಾರ ಅವ್ರಿಗೆ ಇರ್ತದೆ. ನಾವು ತಿಳಿದವರು ಆದಷ್ಟು ಜಾಗೃತಿಯನ್ನು ಮೂಡಿಸೋಣ. ಮತ್ತೊಮ್ಮೆ ಎಲ್ಲ ಬಂದಂಥ ಎಲ್ಲ ಗಣ್ಯಮಾನ್ಯರಿಗೂ ಪತ್ರಕರ್ತ ಬಂಧುಗಳಿಗೂ ತಮ್ಮೆಲ್ಲರಿಗೂ ಎಷ್ಟೇ ವಿನಂತಿ, ಇದೆಲ್ಲ ಕೈ ಜೋಡಿಸ್ಕೊಂಡು ಈ ರಥವನ್ನು ಬಸವ ರಥವನ್ನು ಮುಂದೆ ಸಾಗಿಸೋಣ ಅಂತ ಹೇಳಿ ತಮ್ಮೆಲ್ಲರ ಶ್ರೀಚರಣಕ್ಕೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಹಿರಿಯರು ಹಾಗೂ 24ನೇ ಕಲ್ಯಾಣ ಪರ್ವದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ ಬಳ್ಳಾಣ್ಣನವರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಕಂಟೆಪ್ಪ ಅಣ್ಣವರು ಹಾಗೂ ಇನ್ನೊಬ್ಬ ನಮ್ಮ ಹಿರಿಯ ಸಹೋದರ ಮಿತ್ರರಾಗಿರ್ತಕ್ಕಂಥ ಸಂಜೀವ್ ಪಾಟೀಲ್ ಅವರು ಮತ್ತು ಇಲ್ಲಿಂದ ಬಂದಿರತಕ್ಕಂಥ ಎಲ್ಲ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಬಸವ ಸಂಘಟನೆಯ ರಾಷ್ಟ್ರೀಯ ಬಸವ ಸಂಘಟನೆಯ ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ ಮುಖಂಡರು ಹಾಗೂ ಪತ್ರಕರ್ತರು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಮುಂದಿನ ರೂಪರೇಷೆಗಳ ಬಗ್ಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಳ್ಳಾಣ್ಣನವರು ಈ ಒಂದು ಪತ್ರಿಕಾಗೋಷ್ಠಿ ಮತ್ತು ಒಂದು ಮಾಧ್ಯಮದ ಗೋಷ್ಠಿಯನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ದಯಮಾಡಿ ನಾವೆಲ್ಲರೂ ಶಾಂತ ರೀತಿಯಿಂದ ಅವರ ಮಾತುಗಳನ್ನು ನಾವು ಕೇಳೋಣ ಅಂತ ಶುಭ ಹಾರೈಸಿ ಇವಾಗ ಪೂಜ್ಯ ಅಣ್ಣವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದಾರೆ. ತಾವು ಪ್ರಾರಂಭ ಮಾಡಬೇಕಂತೇಳಿ ನಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಕೊಡೋಕೆ ಕೇಳಬಹುದು. ಓಂ ಶ್ರೀ ಗುರು ಬಸವಲಿಂಗಯ್ಯನ ಶರಣ ಗುಂಡಯ್ಯನವರನ್ನು ಚನ್ನಬಸವಪಟ್ಟ ದೇವರನ್ನು ಈ ಒಂದು ಕಟ್ಟಡವನ್ನು ತಮಗೆಲ್ಲ ಗೊತ್ತಿದೆ, ಬಾಕಿ ಪಟ್ಟದೇವರಿಗೆ ಪಟ್ಟದೇವರಿಗೆ ನೆನೆಸ್ಕೊಂಡು ನಾನು ತಮ್ಮೆಲ್ಲ ಪತ್ರಕರ್ತರಿಗೆ ಬಸವ ಪದ ಸಂಘಟನೆಗಳ ಎಲ್ಲ ಹಿರಿಯರಿಗೆ, ಶರಣರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಸ್ವಾಗತ. ನಾನು ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಉಪಾಧ್ಯಕ್ಷ.
ಕಲ್ಯಾಣದ ಬಗ್ಗೆ ಹೇಳಿದ್ದಾರೆ. ಈ ಬರ್ತಕ್ಕಂಥ ಅಕ್ಟೋಬರ್ 10, 11, 12 ಕಲ್ಯಾಣದಾಗ ಪ್ರತಿ ವರ್ಷದಂತೆ 24ನೇ ಕಲ್ಯಾಣ. ನನಗೆ ವಿಶೇಷವಾಗಿ ಈ ಜಾತಿ ಜನಗಣತಿ ಬಗ್ಗೆ ಹೇಳೋದು. ಎಲ್ಲ ಅಣ್ಣವ್ರು ಹೇಳೋದು ಸ್ಪೀಚ್ನಾಗ ಇದೇನು ಗೊಂದಲ ಇದೆ, ಇದು ಎಲ್ಲದರಲ್ಲಿ ಇರ್ತದೆ. ಸುನ್ನಿ ಅಂತಿರ್ತದೆ, ಪ್ರೊಟೆಸ್ಟೆಂಟ್, ಕ್ಯಾಥಲಿಕ್ ಅಂತಿರ್ತದೆ, ಎಲ್ಲ ಕಡೆ ಇರ್ತೈತೆ. ಅದೇನು ಹೊಸದೇನಲ್ಲ, ಮೊದಲನೇ ಭಾಳ ದಿನದಿದೆ ಇದು. ಆದರೆ ಇದು ತಾರ್ಕಿಕ ಅಂತ ಬಂದು ಯಾವಾಗ ಬಂತು ಅಂದರೆ, ತಾವೆಲ್ಲ ಸೇರಿ 17ರಾಗ ಏನು ಬೀದರದಿಂದ ಸ್ಟಾರ್ಟ್ ಆಯಿತು ಮಾನ್ಯತೆ ಸಲುವಾಗಿ ಹೋರಾಟ. ಆ ಹೋರಾಟ ಪ್ರಾರಂಭ ಆಯಿತು. ಆ ಕಡೆ ಕೆಲವರು ತಪ್ಪಿದೆ ಹೋರಾಟ, ನಾವೆಲ್ಲ ಇವಾಗ ಸೇರಂಗಿಲ್ಲ ಅಂತಂದರು. ಗೊಂದಲ ನಡೀತು. ಅದು ಇಲ್ಲಿ ಪ್ರಾರಂಭ ಆಗಿದ್ದು ಹೋರಾಟ ಪೂರಾ ಕರ್ನಾಟಕ ತುಂಬ ವ್ಯಾಪಿಸ್ತು. ಆಮೇಲೆ ಮಹಾರಾಷ್ಟ್ರದಾಗೂ ಆಯಿತು, ತೆಲಂಗಾಣದಾಗ ಆಯಿತು, ಹೈದರಾಬಾದ್ಗೆ ಆಯಿತು, ಚೆನ್ನೈ, ಕೇರಳದಾಗೂ ಆಯಿತು, ಎಲ್ಲೆಲ್ಲ ಎಲ್ಲ ಕಡೆ ಆಯಿತು. ಯಾವುದೇ ಸರ್ಕಾರ ಇರ್ಬೋದು, ಎಲ್ಲೇ ಹೋರಾಟ ನಡೆದರೆ ಅವ್ರು ಏನು ಮಾಡ್ತಾರೆ ಅಂದರೆ ತನ್ನ ಮೇಲೆ ಯಾರು ತೊಗೊಳ್ಳೋದು. ಸರ್ಕಾರದವ್ರು ಏನು ಮಾಡಿದ್ರಪ್ಪ ಅಂದ್ರೆ, ಒಂದು ನಾಗಮೋಹನ್ ದಾಸ್ ಅಂತ ಉಚ್ಚ ನ್ಯಾಯಾಲಯದ ಬಹಳ ಒಳ್ಳೆಯ ವ್ಯಕ್ತಿಯನ್ನ ವರದಿ ಕೊಡ್ರಿ, ಯಾವುದು ಸತ್ಯ, ಯಾವ್ದು ಯಾರು ನಾವು ಬರಲ್ಲಂತಾರೆ, ಹಿಂಗಂತಾರೆ, ಹಂಗಂತಾರೆ, ಲಿಂಗಾಯತ್ ಅಂತಾರೆ, ವೀರಶೈವ ಅಂತಾರೆ, ಏನೋ ಅಂತಾರೆ. ಯಾವ ಸರ್ಕಾರನೂ ನಿಮ್ಮ ತಮ್ಗೆಲ್ಲರಿಗೂ ಗೊತ್ತಿದೆ, ಪತ್ರಕರ್ತರಿಗೆ ಅವೆಲ್ಲ ಇಂಟೆಲೆಕ್ಚುವಲ್ ಇದೆ. ಯಾವ ಸರ್ಕಾರನೂ ಎಲ್ಲ ಎಜುಕೇಷನ್ ಒಂದು ನ್ಯಾಯಮೂರ್ತಿ ಕೂಡಿಸಿವಿ, ವರದಿ ಬಂದ್ಮೇಲೆ ಮಾಡ್ತೀವಿ ಅಂತ. ನ್ಯಾಯಮೂರ್ತಿಗಳು ಅವ್ರು ಲಿಂಗಾಯತೇತರ, ಅವ್ರಿಗೆ ನಾವು ಏನು ಹೇಳಿಲ್ಲ, ವೀರಶೈವರು ಏನು ಹೇಳಿಲ್ಲ, ಯಾರು ಏನು ಹೇಳಿಲ್ಲ. ಪಾಪ ಅವರು ಸ್ವತಂತ್ರವಾಗಿ ಇದನ್ನು ಆಳವಾಗಿ ಅಭ್ಯಾಸ ಮಾಡಿ ವರದಿಯನ್ನು ಕೊಟ್ಟರು. ಏನಂತ ಕೊಟ್ಟರು? ಲಿಂಗಾಯತ ಧರ್ಮ ಇದು ಕರೆಕ್ಟು. ಮತ್ತೊಂದು ಬರೆದರು, ವೀರಶೈವರು ಯಾರಾದರೂ ಬಸವಣ್ಣನ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳೋದಾದರೆ ಅವರನ್ನು ಕೂಡ ಸೇರಿಸಿಕೊಳ್ಳುವ ವ್ಯಾಪಕವಾದಂಥ ವರದಿ ಕೊಟ್ಟರು. ವರದಿ ಏನಾಯಿತು? ಸರ್ಕಾರದ ಸಚಿವ ಸಂಪುಟದ ಮುಂದೆ ಹೋಯ್ತು. ಸಚಿವ ಸಂಪುಟ ಆ ವರದಿಯನ್ನು ಸರ್ವಾನುಮತದಿಂದ ಅಂಗೀಕಾರ ಮಾಡಿಕೊಂಡು ಕೇಂದ್ರ ಸರ್ಕಾರ ಕಳಿಸ್ತು. ಏನಂತೆ? ಲಿಂಗಾಯತ ಧರ್ಮ ಇದಕ್ಕೆ ಮಾನ್ಯತೆ ಕೊಡಿ. ಒಂದು ವೇಳೆ ಯಾರಾದರೂ ವೀರಶೈವನು ಕೂಡ ನಾವು ಬಸವಣ್ಣನ ಹೋಗ್ತೀವಿ, ಅವರಿಗೂ ಮಾನ್ಯತೆ ಕೊಡಿ. ಅಂದರೆ ಈಗ ಸದ್ಯ ನಾವು ಕರ್ನಾಟಕ ಸರ್ಕಾರದಲ್ಲಿ ಲಿಂಗಾಯತ ಧರ್ಮ ರಿಕಗ್ನೈಸ್ ಆಗಿದೆ, ಮಾನ್ಯತೆ ಸಿಕ್ಕಿದೆ. ಸಚಿವ ಸಂಪುಟ ಸಭೆ ಮಾನ್ಯತೆ ಕೊಟ್ಟಿದೆ. ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಿಂದ ಪ್ರಸ್ತಾವನೆ ವಾಪಸ್ ಬಂದಿದೆ, ತಿರಸ್ಕಾರ ಆಗಿಲ್ಲ. ಏನಂತ ಬಂದಿದೆ? ಅವರು ಎರಡು ವಿಷಯ ಮೇಲೆ ಬಂದರು. ಮೊದಲನೇ ವಿಷಯ, ಭಾರತ ದೇಶದಲ್ಲಿ ಈ ಸೆನ್ಸಸ್ ಜನಗಣತಿ ಅಂತೀವಲ್ಲ, ಪ್ರಾರಂಭ ಆಗಿದ್ದು 1871 ಫಸ್ಟ್ ಜನಗಣತಿ. 1871ಕ್ಕೆ ದೇಶವ್ಯಾಪ್ತಿ ಜನಗಣತಿ ಆಗಿದ್ದು. ಆ ಜನಗಣತಿಯಲ್ಲಿ ನೀವು ಇಂಗ್ಲೀಷ್ದಾಗ ಯು ಆರ್ ಎ ಸೆಕ್ಟ್ ಆಫ್ ಹಿಂದೂ ರಿಲಿಜನ್ ಅಂತಿದೆ. ಇನ್ನೊಂದು, ನಿಮಗೆ ರಿಸರ್ವೇಷನ್ ಕೊಡೋದ್ರಿಂದ, ನಿಮಗೆ ಸ್ವತಂತ್ರ ಮಾನ್ಯತೆ ಕೊಡೋದ್ರಿಂದ ಶೆಡ್ಯೂಲ್ ಕಾಸ್ಟ್ ರಿಸರ್ವೇಷನ್ಗೆ ಏನಾದರೂ ಎಫೆಕ್ಟ್ ಆಗ್ತದ?
ಎರಡು ಕೇಳಿದರು. ಈಗ ತಾವು ಪತ್ರಕರ್ತರಿದ್ರಿ. ಈಗ ಈ ಕಾಲ ಹೀಗಿದೆ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಒಂದು ಗೂಗಲ್. ಯಾರ್ಯಾರಿಗೆ ಸುಳ್ಳು ಹೇಳಪ್ಪ ಇಲ್ಲ. ಆ ಕಾಲಕ್ಕೆ ಪ್ರಿನ್ಸ್ಲಿ ಸ್ಟೇಟ್ ಇತ್ತು, ರಜವಾಡಗಳಿತ್ತು, ತಮಗೆಲ್ಲ ಗೊತ್ತಿದೆ. 1871ದಾಗ ಅವಾಗ ಮದ್ರಾಸ್ ಸ್ಟೇಟ್, ಬಾಂಬೆ ಸ್ಟೇಟ್ ಎಲ್ಲ ಬ್ರಿಟಿಷ್ ಕಂಟ್ರೋಲಿಗಿತ್ತು. ಬಿಜಾಪುರ ತನಕ ಬ್ರಿಟಿಷ್ ಕಂಟ್ರೋಲ್ ಇತ್ತು. ಧಾರವಾಡ, ಹುಬ್ಬಳ್ಳಿ, ಬಿಜಾಪುರ, ಬೆಳಗಾವಿ, ಉತ್ತರ ಕರ್ನಾಟಕ. ಈ ಬಳ್ಳಾರಿ ಹಿಡ್ಕೊಂಡು ಮುಂದೆ ಚೆನ್ನೈ, ಈ ಆಗಿನ ಮಡ್ರಾಸ್ ಅದು ಬ್ರಿಟಿಷ್ ಕಂಟ್ರೋಲಿಗೆ. ಮತ್ತು ದಾವಣಗೆರೆ ಹಿಡ್ಕೊಂಡು ಮೈಸೂರು ತನ ಮೈಸೂರು ಮಹಾರಾಜರಿದ್ರು. 1871ನಲ್ಲಿ ಯಾರಾದ್ರ ತಾವು ಮೈಸೂರು ಸ್ಟೇಟ್ 1871 ಸೆನ್ಸಸ್ ಅಂತ ಕೊಡಿರಿ, ಮದ್ರಾಸ್ ಸ್ಟೇಟ್ 1871 ಸೆನ್ಸಸ್ ಅಂತ ಕೊಡಿರಿ. ಅದರಲ್ಲಿ ಲಿಂಗಾಯತರಿಗೆ ಸಪರೇಟ್ ರಿಲಿಜನ್ ಕೊಟ್ಟಿದ್ದಾರೆ. ಮೊದಲನೇ ಸೆನ್ಸಸ್ನಲ್ಲಿ, ಈ ರಾಷ್ಟ್ರದ ಮೊದಲನೇ ಸೆನ್ಸಸ್ನಲ್ಲಿ ಬ್ರಿಟಿಷ್ ಸರ್ಕಾರ ಅದಕ್ಕೆ ಮಡ್ರಾಸ್ ಪ್ರೆಸಿಡೆನ್ಸಿ ಅಂತಿದ್ರು, ಹೆಸರು ಆ ಥರ ಇತ್ತು. ಈಗ ಚೆನ್ನೈ ಆಗ್ಯದ. ಮೈಸೂರು ರಾಜ್ಯ 1871 ಫಸ್ಟ್ ಸೆನ್ಸಸ್ ಆಫ್ ದಿಸ್ ಕಂಟ್ರಿ. ನಾವೆಲ್ಲಿ ಲಿಂಗಾಯತರು ಇರ್ತೀವಿ. ಚೆನ್ನೈ ಇದು ಮಡ್ರಾಸ್ ಪ್ರೆಸಿಡೆನ್ಸಿ ಎಲ್ಲಿ ತನಕ ಇತ್ತು ಅಂದರೆ ಬಳ್ಳಾರಿ ತನಕ ಇತ್ತು. ಬಳ್ಳಾರಿನವ್ರಿಗಿತ್ತು. ನಮ್ಮ ಹೈದರಾಬಾದ್, ಕರ್ನಾಟಕ, ರಾಯಚೂರು, ಬೀದರ್, ಗುಲ್ಬರ್ಗ, ನಿಜಾಮ್ ಸ್ಟೇಟ್ ಇದೊಂದು ರಾಜ್ಯ, ಇದೊಂದು ನಿಜಾಮ್ ದೇಶನೇ ಬೇರೆ ಇರ್ತದೆ. ಇಲ್ಲಿ 1871ದಾಗ ಇದು ದೇಶ ಬೇರೆ ಇರ್ತಲ್ಲ, ಇಲ್ಲಿ ಸೆನ್ಸಸ್ ಆಗಿಲ್ಲ ಹೇಳ್ತೀವಿ. ಆದರೆ ಮಡ್ರಾಸ್ ಪ್ರೆಸಿಡೆನ್ಸಿ ಆ್ಯಂಡ್ ಮೈಸೂರು ರಾಜ್ಯ, ಬಾಂಬೆ ಕರ್ನಾಟಕ ಎಲ್ಲ ಬ್ರಿಟಿಷ್ ರಾಜ್ಯದ ಸೆನ್ಸಸ್ ಆಗಿದೆ. 1871 ಸೆನ್ಸಸ್ನಲ್ಲಿ ಬುದ್ಧರು, ಜೈನರು, ಲಿಂಗಾಯತರು ಇಂಡಿಪೆಂಡೆಂಟ್ ರಿಲಿಜನ್. ಮತ್ತು ಯಾವುದೇ ಒಂದು ಭಾಳ ಗಂಭೀರ ವಿಷಯ ಅಲ್ಲ, ಇವರು ಇಂಡಿಪೆಂಡೆಂಟ್ ರಿಲಿಜನ್ ಅದಕ್ಕೆ ಸಾಕ್ಷಾಧಾರಗಳು ಕೊಡ್ಬೇಕಾದ್ರೆ. ಯಾವುದೇ ಗೌರ್ಮೆಂಟ್ ಜೀವ ತೆಗಿಬೇಕಾದ್ರೆ ಒಂದು 2 ಪೇಜಿನ ಪ್ರಿಯಾಂಬಲ್ ಬರೀಬೇಕು, ಆರ್ಡರ್ ಪಾಸ್ ಮಾಡಿ. ನೀವು ಸಂಪೂರ್ಣ ಗೂಗಲ್ದಾಗ ಚೆಕ್ ಮಾಡಿ, ಎಲ್ಲಿ ಪ್ರತಿಯೊಂದಕ್ಕೂ ಅವ್ರು ಬಸವಣ್ಣ ಅಂತ ತಗೊಂಡಿದ್ದಾರೆ. ಆತ್ಮ ಬಸವೇಶ್ವರರು ಭಾಳ ವಿಚಾರವಾದಿಗಳು. ಅವ್ರ ತಮ್ಮದೇ ವಿಚಾರವನ್ನು, ಪೂಜಾ ಪದ್ಧತಿ, ಅವ್ರ ಸಂಸ್ಕಾರ, ಸಂಸ್ಕೃತಿ ಎಲ್ಲ ಡಿಫರೆಂಟ್ ಇದೆ. ಅದಕ್ಕಾಗಿ ನಾವು ಇದನ್ನು ಕೊಡ್ತಾ ಇದ್ದೀವಿ ಅಂತ ಬರಲ್ಲ. ಮೊದಲನೇ ಸೆನ್ಸಸ್ನ ಆಮೇಲೆ ಒಬ್ಬ ಮೈಸೂರದಾಗ ಒಂದು ದಿವಾನ್ ಬಂದ 1881 ಸೆನ್ಸಸ್ದಾಗ. ಅವ ರಂಗಾಚಾರ್ಯ ಅಂತ, ಅವ ವೈಷ್ಣವ ಬ್ರಾಹ್ಮಣ. ಇದನ್ನು ಶೂದ್ರಕ್ಕೆ ಸೇರಿದ್ರು. ಅವಾಗ ದೊಡ್ಡ ಹೋರಾಟ ನಡೀತು. ಮತ್ತು ಅದ್ರಾಗ ತೆಗೆದು ಮತ್ತೆ ಇಂಡಿಪೆಂಡೆಂಟ್ ಮಾಡಿ. ಇದು ಇತಿಹಾಸ ಇದೆ. ಈಗ ನಮ್ಮ ಹೊಲ ಸಿದ್ದರಾಮಯ್ಯ ತೊಗೊಳಕಾಯಿ, ನರೇಂದ್ರ ಮೋದಿ ತೊಗೊಳಕಾಯ್ತದೆ. ನಮ್ಮ ಹೊಲ ದಾಖಲಾತಿ ಬೇಕಲ್ಲ. ದಾಖಲಾತಿ ಮೇಲೆ ಈಗ ನಾವೇನಾದ್ರೆ ಎಮೋಷ್ನಲ್ ಆಗಿ, ಭಾವನಾತ್ಮಕ ಆಗಿ ನಾವು ದೊಡ್ಡವರು ನೀವು ದೊಡ್ಡವರು ಅಂತ ಏನಾರ ಹೇಳ್ಬೋದು. ಬಟ್ ದಾಖಲಾತಿ ಆದಾಗ ಸರ್ಕಾರ ನಡೆದರೆ ದಾಖಲಾತಿ ಮೇಲೆ ನಡೆಯುತ್ತೆ. ಎಲ್ಲಿಯೂ ಕೂಡ ತಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಪ್ ಹೊಡೆದು ನೋಡ್ರಿ, ಗೂಗಲ್ ಹೊಡೆದು ನೋಡಿ, ಎಲ್ಲಿ ವೀರಶೈವ ಶಬ್ದ ಇಲ್ಲೇ ಇಲ್ಲ. ಒಂದು ಸಣ್ಣ ಶಬ್ದ ಇಲ್ಲ. ಅದಕ್ಕೇನಾಗಿದೆ ಅಂದರೆ, ಈಗ ಇದು ಒಂದು ವೇಳೆ ಇದಕ್ಕೆ ಮಾನ್ಯತಾ ಸಿಕ್ಕರೆ 80% ಕೆಲಸ ಮುಗಿದಿದೆ.
ಈ ಒಂದು ವೇಳೆ ಕರ್ನಾಟಕ ಸರ್ಕಾರ ನೀ ಏನು ಬಂದಿದೆಪ್ಪ ರಿಜಿಸ್ಟರ್ ಜನರಲ್ಲು 71 ಸೆನ್ಸಸ್ನಲ್ಲಿ ಹಿಂದೂ ಸೆಕ್ಟರ್ ಅಂತ ಇಲ್ಲ. ಈ ನಿನ್ನ ಒಂದಿನೇ ನೀ ತೆಗೆದು ನೋಡು, ಎಲ್ಲಿ ಲಿಂಗಾಯತ ಇದ್ದಾರೆ ಮದ್ರಾಸ್ ಪ್ರೆಸಿಡೆನ್ಸಿಲಿ, ಬಾಂಬೆ, ಕರ್ನಾಟಕ, ಮೈಸೂರು ರಾಜ್ಯದಲ್ಲಿ ಆ ಸೆನ್ಸಸ್ನಲ್ಲಿ ಲಿಂಗಾಯತ ಸಪ್ರೇಟ್ ರಿಲಿಜನ್ ಬರ್ದಾರ. ನೀ ಬರ್ದಿದ್ದು ತಪ್ಪು. ಅವರ 2 ಪಾಯಿಂಟ್ ಬರೋದು. ಆಮೇಲೆ ನಮಗೆ ರಿಸರ್ವೇಷನ್ ಕೊಡೋದ್ರಿಂದ ಕರ್ನಾಟಕ ರಾಜ್ಯದಾಗ ನಮಗೆ ಲಿಂಗಾಯತ್ ಸಪ್ರೇಟ್ ರಿಲಿಜನ್ ಮಾಡೋದ್ರಿಂದ ಯಾವ ಶೆಡ್ಯೂಲ್ ಕಾಸ್ಟ್ ರಿಸರ್ವೇಷನ್ ಎಫೆಕ್ಟ್ ಆಗಲ್ಲ. ಸರ್ಕಾರ ರಿಪ್ಲೈ ಬರಬೇಕಲ್ಲ ಅವರು. ಕೇಂದ್ರ ಸರ್ಕಾರ ತಮಗೆಲ್ಲ ಗೊತ್ತಿದೆ, ಈ ಕೇಂದ್ರ ಸರ್ಕಾರ ಯಾಕೆ ಬರುತ್ತೆ ಅಂತ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ಬೇಡ. ಮುಂದಿನ ಸರ್ಕಾರ ನಮ್ಗೆ ಕೊಡ್ಬೋದು. ಈಗ ನಾವೊಂದು 80% ನಾವು ನಮಗೆ ಈ ಮಾನ್ಯತೆ ಸಿಗೋದ್ರಿಂದ ಅಡ್ಮಿಷನ್ನಲ್ಲಿ 50%, ಅಪಾಯಿಂಟ್ಮೆಂಟ್ನಲ್ಲಿ 50%, ಮೆಡಿಕಲ್ ಏರಿಯಾ ಕಾಲೇಜುಗಳಿಗೆ, ಇನ್ಸ್ಟಿಟ್ಯೂಷನ್ ಇದ್ದವರಿಗೆ ಸ್ಕಾಲರ್ಶಿಪ್ ಅದೆಲ್ಲ ಸವಲತ್ತು ಆಗ್ತದೆ. ಅದು ವಿಷಯ ಬೇರೆ. ಅದೊಂದು ಏನೇನು ಮೈನಾರಿಟಿಗೆ ಸವಲತ್ತು ಆಗ್ತದೆ ಆಗ್ತದೆ, ಅದು ವಿಷಯ ಬೇರೆ. ನಮ್ಮ ಕನ್ಸರ್ನ್ ಏನಿದೆ ಅಂದರೆ, ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಮೇಲೆ ಜಗತ್ತಿನಾಗ 10-15 ಧರ್ಮಗಳು, 10-15 ಧರ್ಮದಾಗ ನೀವು ಗೂಗಲ್ದಾಗ ಹೊಡ್ರಿ ಹೌ ಮೆನಿ ರಿಲಿಜನ್ಸ್ ಇನ್ ದಿ ವರ್ಲ್ಡ್ ಅಂದ್ರೆ ಲಿಂಗಾಯತ್ ಬರಲ್ಲ. ಅಮೆರಿಕದಾಗ, ಜಪಾನ್, ಜರ್ಮನ್ದಾಗ ಕುಂತಾವ ನಮ್ಮ ಲಿಂಗಾಯತ ಸ್ಟಡಿ ಮಾಡ್ಬೇಕಂತ ಅದು ಬೇಕಲ್ಲ ಧರ್ಮದಾಗ. ಇಂಥ ಒಂದು ಇಂಟಲೆಕ್ಚುವಲ್ ತತ್ವ, ವೈಜ್ಞಾನಿಕವಾದಂಥ ತತ್ವ, ಯಾವ ಜಾತಿ ಇಲ್ಲ, ಇದು ಇಲ್ಲ, ನೀಚಿಲ್ಲ, ಎಕನಾಮಿಕ್ ಇಕ್ವಾಲಿಟಿ, ಜೆಂಡರ್ ಇಕ್ವಾಲಿಟಿ, ಸ್ತ್ರೀ ಕೂಡ ಈಕ್ವಲ್ ಅದ ಅಂತ ಮೊದಲನೇ ಸಲ ಹೇಳಿದ ಬಸವಣ್ಣ ಈ ಭೂಮಿ ಮೇಲೆ. ನಮ್ಗೆ ಇದ್ರ ಬಗ್ಗೆ ಕನ್ಸರ್ನ್ ಇದೆ. ನಾವೇನಾರ ಹೇಳಿದೆವು ಅಂತೇಳಿ ವೀರಶೈವ ಅಂತ ಹೇಳಿ ಅಲ್ಲಪ್ಪ. ಈಗ ಆಯೋಗ ರಿಪೋರ್ಟ್ ಕೊಟ್ಟಿದೆ, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಏನು ಮತ್ತೊಂದು ಆಯೋಗ ಕೂಡಿಸ್ಬೋದ? ಏನು ಮತ್ತೊಂದು ಕ್ಯಾಬಿನೆಟ್ ಮಾಡ್ತಾರೆ? ಈ ಕರ್ನಾಟಕ ಸರ್ಕಾರ ಮಾನ್ಯತೆ ಕೊಟ್ಟಿದೆ ಅಲ್ಲ, ಮತ್ತೆ ಮಾಡ್ಬೋದೇನು? ಇದಕ್ಕೆ ಸಾಧ್ಯ ಅದೇ? ಇಟ್ ಇಸ್ ದಾಖಲೆ. ಇಟ್ ಇಸ್ ಎ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಯಾಕೆ ಕನ್ಫ್ಯೂಷನು? 80% ಕೆಲಸ ಆಗ್ಯದ. ಹೋಗ್ಬಿಡು. 1871 ಸೆನ್ಸಸ್ದಾಗ ನಿಮ್ಮ ಹೆಸರು ಅದೇನಿಲ್ಲ, 1881 ಸೆನ್ಸಸ್ದಾಗ ಅದನ, 1891 ಸೆನ್ಸಸ್ದಾಗ ಅದನ. ಮತ್ತು ಯಾಕೆ ನಾವು ಲಿಂಗಾಯತ್ ಸಪ್ರೇಟ್ ರಿಲಿಜನ್ ಬರಲಿದ್ದು ಅಂತ ಎಕ್ಸ್ಪ್ಲನೇಷನ್ ಕೊಟ್ಟರು. ಬಸವಣ್ಣ ಒಂದು ವೈಜ್ಞಾನಿಕವಾದಂಥ ಧರ್ಮ ಕೊಟ್ಟರ, ಹೊಸ ಥಾಟ್ ಕೊಟ್ಟರ, ಇದು ಕೊಟ್ಟರ, ಅದಕ್ಕೆ ನಾವು ನೀವು ಬೇರೆ ಬರಲಿತ್ತು ಅಂತ ಅವರೇ ಎಕ್ಸ್ಪ್ಲನೇಷನ್ ಕೊಟ್ಟರು. ಜಾತಿ ಜನಗಣತಿ ಮಾಡೋದು ಈಗ ಮುಚ್ಚಿಕ್ಲಕ್ಕಂತೂ ಆಗಲ್ಲ. ಈಗಂತೂ ಮುಚ್ಚಿಕ್ಲಕ್ಕಾಗಲ್ಲ. ಓದ್ಲಾ ಬದಲಾಗಿ ಬರ್ತಿಲ್ಲ. ಈಗ ಎಲ್ಲರ ಮೊಬೈಲ್ದಾಗ ಏನದಪ್ಪ ನೋಡ್ಬೋದು. ಖರೆ ಹೇಳ್ತಾರೆ, ಬಿಡ ಸುಳ್ಳು ಹೇಳ್ತಾರೆ. ಮತ್ತೆ ಯಾಕೆ ಕುದಿಗೆ ಹೊತ್ತದು ಈ ಸಮಾಜದ್ದು? ಮತ್ತೆ ಯಾಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು? ಯಾರ ಮನೆಗೆ ಬರೋದಲ್ಲ ಇದು, ಸಮಾಜದ ಇದು. ಯಾರ ಮನೆಗೆ ಹೊಂಟಿಲ್ಲ, ಯಾರಿಗೆ ರಿಸರ್ವೇಷನ್, ಯಾರಿಗೆ ಬಡ ಮಕ್ಕಳೇ ಸಿಗ್ತದೆ. ಅವಕ್ಕೊಂದು ಕನ್ಫ್ಯೂಷನ್. ಈಗ ನೋಡಿ, ನಮ್ಮ ಲಿಂಗಾಯತ ಧರ್ಮದಾಗ ಗರೀಬರಿ ಯಾರ ಹೆಚ್ಚಿಗೆ ಜಾತಿ ಜಂಗಮ್ರ ಅವ್ರಿಗೆ ನೀವು ವೀರಶೈವ ಇದ್ರೆ ಅಂತ ಹೇಳಿ ಎಫೆಕ್ಟ್ ಯಾರಿಗೆ ಆಗ್ತದೆ? ಅವ್ರಿಗೆ ಆಗ್ತದೆ. ಈಗ ಸಪೋಸ್ ನಾಳೆ ಸೆನ್ಸಸ್ ನಡೀತು, ಜಾತಿ ಈಗ ನಾವು ಧರ್ಮ ಕಾಲಂದಾಗಿಲ್ಲ, ಯಾವ್ಯಾವ ಧರ್ಮ ಮಾನ್ಯತೆ ಸಿಕ್ಕೋ ಅಷ್ಟೇ. ನಮ್ಗೆ ಇತರೆ ಕಾಲಂದಾಗಿತ್ತು. ನಾವೇನು ಹೇಳ್ತೀವಿ, ಇತರ ಕಾಲದಲ್ಲಿ ನೀವು ಯಾಕಂದ್ರೆ ನೀವು ಏನಪ್ಪ ಲಿಂಗಾಯತ ಬರ್ತೀರಿ, ಮುಂದೆ ಜಾತಿ ಕಾಲದಲ್ಲಿ ನೀವು ನಿಮ್ಮ ಕಸು ಬರೆಸ್ರಿ, ಅಲ್ಲೂ ಲಿಂಗಾಯತ ಬರೆಸ ಅಂತ ಹೇಳ್ತೀವಿ. ಒಂದು ವೇಳೆ ನಿಮ್ಮದು ಏನಾದರೂ ಇದು ಇದ್ರೆ ಅದನ್ನು ಬರೆಸ್ಬೋದು ಅಂತ ಹೇಳ್ತಾ ಇದ್ದೀವಿ. ನೀವು ವೀರಶೈವ ಅಂತ ಬರೆದಿರಿ. ಅವರು ಯಾರ್ಯಾರು ಬರೆಸಾರ ಕೌಂಟ್ ಮಾಡ್ತಾರೆ. ಇವ್ರು ಎಷ್ಟು ಲಕ್ಷ, ಇವ್ರು ಎಷ್ಟು ಲಕ್ಷ, ಇವ್ರು ಎಷ್ಟು ಕೋಟಿ, ಎಷ್ಟು ಕೌಂಟ್. ನಮಗೇನು ಎಫೆಕ್ಟ್ ಆಗ್ತದೆ? ನಾವೇನು ಲಿಂಗಾಯತ ಅಂತ ಪರಿಶೀಲನೆ ಇದ್ದೇವೆ. ನಾವೆಲ್ಲ ಇಂಡಿಪೆಂಡೆಂಟ್ ರಿಲಿಜನ್ ಕೇಳಿದ್ದು, ನಮ್ಗೆ 80% ಕೆಲಸ ರಿಪ್ಲೈ ಮಾಡಿ ನಾವು ಒಂದು ವೇಳೆ ನಮಗೆ ಸ್ವಾತಂತ್ರ್ಯ ಮಾಡಿದ್ರು ಅಂತ ಹೇಳಿ. ಮತ್ತು ನೀವೇನಾಗಬೇಕು? ನೀವು ಬಡವರು, ನಿಮ್ಗೆ ಕೊಡೋಲ್ಲ ರೆಕಗ್ನಿಷನ್. ಮತ್ತು
ನೀವು ಮಿಸ್ಗೈಡ್ ಮಾಡೋದು ಪಾಪ ಅವು ಹಾಳಾಯ್ತವ. ಹೀಗೆ ಬರೋದು ಅಚ್ಚ ಏನು ಮಾಡ್ತಾರೆ, ಹೀಗೆ ಬರೋದು. ಈಗ ಒಂದು ಕೋಟಿ ಜನ ಲಿಂಗಾಯತ್ ರಿಲಿಜನ್ ಅಂತೇಳಿ ರಿಲಿಜನ್ ಕಾರಣ 1 ಕೋಟಿ ಕೌಂಟ್ ಮಾಡೋದು, 1 crore ಮಾಡ್ತಾರೆ ಅಂತೇಳಿ. ದೇ ಹ್ಯಾವ್ ರಿಟರ್ನ್ ಇಂಡಿಪೆಂಡೆಂಟ್. ಸರ್ಕಾರ ಅಂತೂ ಮುದ್ರೆ ಬರ್ತದೆ, ಇದು ಇಂಡಿಪೆಂಡೆಂಟ್ ರಿಲಿಜನ್ ಮುಗಿತಾ, ಎಲ್ಲರಿಗೆ ಲಾಭ ಆಗ್ತದೆ. ಮತ್ತೆ ಯಾಕೆ ಕನ್ಫ್ಯೂಷನ್, ಎಲ್ಲಿ ಕನ್ಫ್ಯೂಷನ್ ಇದೆ ಅದು ಒಂದು. ಇನ್ನೊಂದು, ಈಗ 19 ಒಂದು ಮೀಟಿಂಗ್ ಕರೆದ ಹುಬ್ಳ್ಯಾಗ, ಏಕತಾ ಸಮಾವೇಶ, ಅದಕ್ಕೆ ವೆಲ್ಕಮ್ ಮಾಡ್ತೀವಿ. ಏಕಾದ್ರೆ ಒಳ್ಳೇದಲ್ಲ, ಏಕಾದ್ರೆ ಒಳ್ಳೇದಲ್ರಿ. ನಮ್ಮ ಈಶ್ವರ್ ಖಂಡ್ರೆ ಅವ್ರ ನೇತೃತ್ವ ಕರೆದ ಏಕಾದ್ರೆ ಒಳ್ಳೇದ. ಏನು ಹೇಳ್ಯಾರ ಈಗೇನಿದೆ ನಮ್ಮ ಎದುರು ಪ್ರಸ್ತಾವನೆ, ಒಂದು ವೇಳೆ ಬಸವಣ್ಣನೇ ನಮ್ಮ ಧರ್ಮಗುರು, ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ, ಈಟಂದ್ರೆ ನಿಮ್ಮದು ವರದಿನೇ ಕೊಟ್ಟ ನಾಗಮೋಹನ್ ದಾಸ್ ಸೀಟ್ ಅಂದ್ರೆ ಅವ್ರಿಗೂ ಸೇರಿಸ್ಬಿಟ್ರೆ. ನಾಗಮೋಹನ್ ದಾಸ್ ವರದಿ ಎಕ್ಸೆಪ್ಟ್ ಮಾಡೋದಿಲ್ಲ, ಅವ ಹೇಳಿದ್ದೆಲ್ಲ ಎಕ್ಸೆಪ್ಟ್ ಮಾಡಿದ್ರೆ ಸರ್ಕಾರದಾಗ ಏನಾರ ಬರ್ತಾರೆ ಮತ್ತು ಅಷ್ಟು ಹೇಳಿಬಿಟ್ರು ಅವರು. ನೀವು ಒಪ್ಕೊಂಡ್ರೆ ನಿಮಗೂ ಸೇರಿಸ್ತಾರಂತ. ನೀವು ಡಿಕ್ಲೇರ್ ಮಾಡಿಬಿಡ್ರಿ, ಮುಗಿದೇ ಹೋಯ್ತಲ್ಲ, ಎಲ್ಲ ಜಗಳನೇ ಕಥಾವಾಯ್ತಲ್ಲ. ಮತ್ತು ಅದೇ ಹೇಳ್ಕೊಂಡು ಕೂಡ್ತೀರ ಅಂತಂದ್ರೆ ಧರ್ಮದ ಬುದ್ಧಿ ಹೋಯ್ತದ. ನಾಗಮೋಹನ್ ದಾಸಿಗೆ ವರದಿ ಬಿಟ್ಟು ಹೋಗಕ್ಕೆ ಆಗ್ತದೇನು? ಸಚಿವ ಸಂಪುಟದಾಗ ನೀವು ಇದ್ದಿಲ್ಲೇನೋ ಅಂತ ನೀವು ಒಪ್ಪಿಗೆ ಕೊಟ್ಟಿಲ್ಲೇನು ಲಿಂಗಾಯತ ಸ್ವತಂತ್ರ ಧರ್ಮ ಅಂತೇಳಿ? ಬಸವಣ್ಣನ ಕರ್ನಾಟಕ ರಾಜ್ಯದ ಸಂಸ್ಕೃತಿ ನಾಯಕ ಅಂತ ಮಾಡಿದ್ರು. ಸಂಸ್ಕೃತಿ ನಾಯಕ ಅಂದ್ರೆ ಏನು? ಸಂಸ್ಕೃತಿ ಎಲ್ಲಿಂದ ಬರ್ತದ? ಸಂಸ್ಕಾರದಿಂದ. ಸಂಸ್ಕಾರ ಎಲ್ಲಿಂದ ಬರ್ತದ? ಧರ್ಮಗ್ರಂಥದಿಂದ. ಧರ್ಮಗ್ರಂಥದಿಂದ ಎಲ್ಲದಕ್ಕೂ ಒಪ್ಪಳತ್ತೀರಿ ಅಲ್ಲ, ಇದಾದ್ಮೇಲೆ ಕೇಳ, ಎಲ್ಲದಕ್ಕೂ ಒಪ್ಪಳತ್ತೀರಿ. ನಾ ಹೇಳೋದು, ಒಂದು ವೇಳೆ ಹಿತದೃಷ್ಟಿಯಿಂದ ಲಿಂಗಾಯತ ಹಿತದೃಷ್ಟಿ ಇನ್ನೂ ಕೈ ಮೀರಿಲ್ಲ, ಜನಗಣತಿ ಪ್ರಾರಂಭ ಆಗಿಲ್ಲ, ಕೈನೂ ಮೀರಿಲ್ಲ. ಆಲ್ರೆಡಿ ಸರ್ಕಾರ ಒಪ್ಪಿದೆ. ಅವರು ನಾಗಮೋಹನ್ ದಾಸ್ ವರದಿನ ಒಪ್ಪಿದಿರಿ ನೀವು, ಅದಾಗಿದೆ ಸೀದಾ. ಒಂದು ವೇಳೆ ಬಸವಣ್ಣನವ್ರನ್ನ ಧರ್ಮಗುರು, ಬಸವ ವಚನ ಸಾಹಿತ್ಯವನ್ನು ಧರ್ಮಗ್ರಂಥ ಒಪ್ಕೊಂಡ್ರು, ವೀರಶೈವರು ಕೂಡ ಲಿಂಗಾಯತ ಸೇರಿಸಿ ನಾಗಮೋಹನ್ ದಾಸ್ ಕೊಟ್ಟ ವರದಿಗೂ ಒಪ್ಪಿರಿ. ಈ ಏಕತಾ ಸಮಾವೇಶದಾಗ ಮಾಡಿಬಿಡ್ರಿ. ಏಕತಾ ಅಂದ್ರೆ ಅನೇಕತಾ ಅದಂತ ಏಕತಾ ಮಾಡತ್ತಿರಲ್ಲ, ಮುಡಿದ್ಬಿಡ್ರಿ. ಎಲ್ಲ ಸಮಾಜ ಉದ್ಧಾರ ಆಗಬೇಕು. ಅನ್ಸೈಂಟಿಫಿಕ್ ಎಲ್ಲಾರು ನಿಮ್ದು ಇರ್ತಪ್ಪ ದಾಖಲೆ ತೋರಿಸಿ. ಈಗ ನಾವು ಹೇಳತ್ತೀವಲ್ಲ, ಹೊಡ್ರಿ ಆಡ್ಬೇಕಾದ್ರೆ ಗೂಗಲ್ ಹೊಡ್ರಿ, ಎಲ್ಲ 1871 ಎಲ್ಲ ಲಿಂಗಾಯತು ಯಾಕೆ ಮಾಡಿದೆವು ಅಂತಂದ್ರೂ ಆ ಸೆನ್ಸಸ್ ಮಾಡೋರು ಪೂರ ವರದಿ ಏನು 4 ಪೇಜಿನ ವರದಿ ಅದು ಬಸವಣ್ಣನ. ನೀವು ಅಲ್ಲಿ ಒಂದು ದಾಖಲೆ ತೋರಿಸಿರಿ, ನಮಗೂ ಇತ್ತು ಕೀಟ ಅಂತ ಎಲ್ಲ ಒಂದು ಚಿಟ್ಟಿನ ತೋರಿಸಿರಿ. ಗಾಳಿ ಮೇಲೆ ಮಾತಾಡಿದ್ರೆ ಹೆಂಗೆ? ಗಾಳಿ ಸರ್ಕಾರ ಗಾಳಿ ಮೇಲೆ ಮಾತಾಡ್ತೀವಿ ನಾವು. ಇವ್ರಿಗೆ ಅನ್ಬೋದು ಜಗದ್ಗುರು, ಮಹಾ ಜಗದ್ಗುರು, ಶ್ರೀ 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 ಅನ್ಬೋದು. ಅಲ್ಲಿ ರೆಕಾರ್ಡಿಂಗ್ ಬಂದಾಗ ಇವ್ರ ಹೆಸರೇ ಬರ್ತದೆ. ರೆಕಾರ್ಡಿಂಗ್ ಬಂದಾಗ ಆ ಸ್ವಾಮಿ ಶ್ರೀ ಶ್ರೀ ಓರಿಜಿನಲ್ ನಿಮ್ಮ ಹೆಸರಿಂದ ಹೇಳಿದ್ದಾರೆ ಅಂದ್ರು. ಸರ್ಕಾರ ಕೇಳೋದು ರೆಕಾರ್ಡ್. ಅದಕ್ಕೆ ಇನ್ನೂ ಕೈ ಮೀರಿಲ್ಲ. ಈ ಬಸವಣ್ಣನ ಬಗ್ಗೆ ನೀವು ಒಂದು ವೇಳೆ ಏಕತಾ ಸಮಾವೇಶದಾಗ ಅನೇಕ ಜನ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಮತ್ತು ಒಂದು ವೇಳೆ ನಿಮ್ಮ ಮನುಷ್ಯನ ಸಿನ್ಸಿಯರ್ಲಿ ಲಿಂಗಾಯತ ಧರ್ಮ ಆಗಲಿ ಮನುಷ್ಯ ಪರವಾಗಿಲ್ಲ, ಯಾಕೆ ನಾವು ಬಿಟ್ಟಿಲ್ಲ, ನಿಮಗೂ ಒಪ್ಪಿದ್ರು ಬರೀ ಕಡೆ ಅಂತ. ಒಂದು ವೇಳೆ ನೀವು ಡಿಕ್ಲೇರ್ ಮಾಡಿದ್ರೆ ವೀರಶೈವ ಧರ್ಮಕ್ಕೂ ಉದ್ಧಾರ ಆಗ್ತದೆ, ಲಿಂಗಾಯತ ಒಂದು ವೇಳೆ ನೀವೇನಾದ್ರು ಮಾಡಿದ್ರಿ ಹಿಂಗಾದ್ರಿಗೆ ಏನಾಗಲ್ಲ. ನಮ್ಮ ರಿಸರ್ವೇಷನ್ ಸಿಗ್ತದೆ, ನಮ್ಗೆ ಸಿಗ್ತದೆ. ಬಟ್ ನಿಮ್ಮದು ನೀವು ಯಾರಿಗೆ ಬರ್ಸ್ಬೇಕಲ್ಲದೆ ಅವ್ರ ಜೀವ ಹೊಂದಿತ್ತು, ಅವ್ರ ಜೀವ ಹೊಂದಿತ್ತು. ನಾವು ಎಷ್ಟೇ ನಮ್ಮ ಒಂದು ಹಿಂದಿನ 30 ಲಕ್ಷ, ಒಂದು 50 ಲಕ್ಷ ಆಗೈತೆ, 60 ಆಗೈತೆ, 70 ಆಗೈತೆ. ಇವರಿಗೆ ಅದು ಸಿಗ್ತದೆ. ಸೊ ಯಾಕೆ 80% ಮುಗಿದು 2 ಪಾರಿ ಹಾಕಿದ್ರೆ 2 ಪಾರಿ ಮುಗಿದು ನೀವು ಯಾರಿಗೆ ಬರ್ಸ್ಬೇಕಲ್ಲತ್ತೀರಿ? ಐತಿಹಾಸಿಕ ತಪ್ಪಾಗ್ತದ. ನಾಳೆ ನಿಮ್ಮ ಮೈ ಮೇಲೆ ಬರ್ತದ, ಐತಿಹಾಸಿಕ ತಪ್ಪಾಗ್ತದ. ದಾಖಲಾತಿ ಇಲ್ಲಿ ಏನಾದ್ರು ಮಾಡಕ್ಕೆ ಹೋದ್ರೆ ಇದ್ರ ದಾಖಲಾತಿ ಕೊಟ್ಟರೆ ಸರ್ಕಾರ ಹೋಗ್ತದೆ. ಕೇಳಿ ಸರ್,
ನಾವು ಹೇಳ್ತಾ ಇದ್ರಿ ನಾಗಮೋಹನ್ ವರದಿ ಸರ್ಕಾರ ಸಂಪೂರ್ಣವಾಗಿ ಒಪ್ಕೊಂಡಿದೆ ಅಂತ. ಅದು ಸರ್ಕಾರ ಸಂಪೂರ್ಣವಾಗಿ ಒಪ್ಕೊಂಡಿಲ್ಲ ಅಂತ ಹೇಳಿದೆ. ಅದರಲ್ಲಿ ಕೆಲವೊಂದು ಮಾರ್ಪಾಡು ಮಾಡೋದ್ರ ಮೂಲಕ ನಾಗಮೋಹನ್ ವರದಿಯನ್ನು ಸ್ವೀಕಾರ ಮಾಡಿದೆ ಅಷ್ಟೇ. ಒಪ್ಕೊಂಡಿಲ್ಲ ಅಂತ ಹೆಂಗೆ ಹೇಳಿಲ್ಲ ಸರ್ಕಾರ. ಸಂಪೂರ್ಣ ನಾಗಮೋಹನ್ ಅವರು ಸಲ್ಲಿಸಿರ್ತಕ್ಕಂಥ ವರದಿ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಮಾನ್ಯತೆ ಮಾಡಿಲ್ಲ. ಮಾಡಿದಂತೆ ಅವರು ಕೇಂದ್ರ ಸರ್ಕಾರ ಕಳಿಸಿದ್ದಾರೆ. ಮಾಡಿದಂತೆ ಅಂದ್ರೆ ಅದರಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಿ ತಿದ್ದುಪಡಿ ಮಾಡಿಲ್ಲ. ಅವ್ರು ವರದಿ ಪರ ಕಳಿಸ್ಬೇಕಲ್ಲ. ನೋಡ್ರಿ, ವಿಷಯದನ್ನ ಈ ವಿಷಯ ಬಂದಾಗ ಅದನ್ನು ಸೇರಿಸಲಾಯಿತು. ವೀರಶೈವರನ್ನು ನಾವು ಲಿಂಗಾಯತ ಸರ್ಕಾರನೂ ಬಿಟ್ಟಿಲ್ಲ, ನಾಗಮೋಹನ್ ದಾಸನು ಬಿಟ್ಟಿಲ್ಲ, ಆಯ್ತಾ? ಆದರೆ ಒಂದೇ ಕಂಡೀಷನ್ ಅದು, ನೀವು ಸೇರ್ಬೋದು. ಬಸವಣ್ಣನ ಧರ್ಮಗುರು ವಚನ ಸಾಹಿತ್ಯ ಧರ್ಮಕರ ಅಂತ ಒಪ್ಕೊಂಡು ಸೇರ್ಬೋದು ಅಂತ ಹೇಳ್ಯಾರ. ಸೇರಲ್ಲ. ಈಗ ನೀವು ಯಾರ್ದಾರ ಅವ್ರದ್ದು ಎಲ್ಲಿ ರಿಕಾರ್ಡ್ದಾಗೆ ಇಲ್ಲ, ಅವ್ರ ಹೆಸರೇ ಇಲ್ಲ, ಬಸಿ ಇಲ್ಲ, ಅವರಿಗೆ ಸಿರಿ ಗುರು ಜಗದ್ಗುರು ಅಂತ ಕೂತರು ಬಂದೇನು ರಿಕಾರ್ಡ್ ಬೇಕಲ್ಲ ಅಂತ. ಮತ್ತು ಈಗ ಇದು ಸಣ್ಣ ಮಾತಲ್ರಿ, ಇದು ಸಣ್ಣ ಮಾತಲ್ಲ, ಇದು ಐತಿಹಾಸಿಕವಾದಂಥ ಸತ್ಯ ಏನದ. ಅದನ್ನು ಈಗ ನಾವು ಒಂದು ವೇಳೆ ಏನಾದರೂ ತಪ್ಪದೇವು ಸ್ವಲ್ಪನೂ ಅಂತ ಯಾರ್ಯಾರು ದುಶ್ಮನ್ ಇಲ್ಲಿ ನಾವೇನೇ ಈಶ್ವರಖಂಡ್ರ ದುಶ್ಮನ್ ನಾವು ಒಂದೇ ಪಾರ್ಟಿ ಆಗಿದ್ದೆವು, ಅದು ಪ್ರಶ್ನೆ ಇಲ್ಲ. ಎಲ್ಲಿ ಹೇಳತ್ತೇನೆ ಒಂದು ವೇಳೆ ಧರ್ಮಕ್ಕೆ ಬಂದಾಗ ಎಂಥ ಧರ್ಮಕ್ಕೆ ನುಕ್ಸ, ಯಾಕಂದ್ರೆ 80% ಕೆಲಸ ಮುಗಿದಿಲ್ಲ. ಅವನು ಆ ಬಡ ಮಕ್ಕಳು ಆ ಐಗಳಂತೂ ಕನ್ಫ್ಯೂಸ್ ಆಗ್ತಾರೆ ಜಾತಿ ಜನ. ಅವ್ರು ವೀರಶೈವಕ್ಕೆ ಯಾರು ಹೇಳ ನಾಳೆ ಹಿಂಗೆ ಬರ್ಲಾಕ ಪಾಪ ನಿಮ್ಮ ಮಕ್ಕಳಿಗೆ ಬರ್ತಾರೆ. ಸಿದ್ದರಾಮಯ್ಯ ಅವರು ಸರ್ ಕ್ರಿಶ್ಚಿಯನ್ ಲಿಂಗಾಯತ್ ಬರಲಿಲ್ಲ ಅಂತಂದ, ಮತ್ತು ಕ್ರಿಶ್ಚಿಯನ್ ಮಕ್ಕಳಿಗೆ ಬರಲಿಲ್ಲ ಅಂತಂದ. ಕೇಳಿ, ನೀವು ಯಾವ ಸಿದ್ದರಾಮಯ್ಯ ಹೇಳಿಲ್ಲ. ಈಗ ವಿಡಿಯೋ ಯಾರು ನೀವು ಏನಾದ್ರು ಬರೀದೆ ಅಂತ ಯಾರೇ ಕೇಳ್ತಾರ ಅಂತ ಹೇಳಿ ನಾವು ಬರಿಬೇಕಂತ ಬರೀಯಪ್ಪ. ಕಾನ್ಸ್ಟಿಟ್ಯೂಷನ್ ಹೇಳ್ಯಾರ, ಯಾರ ಕೇಳಿರ್ತಾರ, ಕೇಳಿ ಹಾಗಿಲ್ಲ, ಯಾರ ಕೇಳಿರ್ತಾರೆ, ನಿಮ್ಗೆ ನೋಡ್ರಿ. ಭಾರತೀಯ ಸಂವಿಧಾನ ಈಗ ಎಷ್ಟು ಮಂದಿ ಮುಸ್ಲಿಂ ಪರಿವರ್ತನೆ ಅಂತ, ಎಷ್ಟು ಮಂದಿ ಮುಸ್ಲಿಮ್ ಮತ್ತೆ ಗರ್ವ ಆಪ್ಷೆ ಅಂತ ಆಗಿಲ್ಲ. ರಿಲಿಜನ್ ಚೇಂಜ್ ಮಾಡಲ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಇದೆ ಗ್ರಾಂಟೆಡ್ ದಿ ಇದು. ಈಗ ಧರ್ಮ ಪಾಲನೆದಾಗೆ ಒಂದೊಂದಾಗಿ ಏನು ಬರ್ತಾ ಇದೆ. ಈಗ ತಾವು ಅವರು ಕೂಡ ಹೇಳಿದ್ರು, ತಾವು ಕೂಡ ಅದೇ ಹೇಳ್ತಾ ಇದ್ದೀವಿ. ರಿಲಿಜನ್ ಕಾನೂನಲ್ಲಿ ನಾವು ಮಸ್ಟ್ ಬಿ ರಿಟರ್ನ್ ಓನ್ಲಿ ಲಿಂಗಾಯತ ಬಗೆಹರಿಕೆ. ಬಟ್ ಆ ಫಾರ್ಮೆಟ್ದಾಗ ಅದು ಸ್ವೀಕಾರ ಮಾಡ್ತಾ ಇಲ್ಲ. ಅಲ್ಲ ಕೇಳ್ರಿ ಫಾರ್ಮೆಟ್ ಏನಿದೆ ಅಲ್ಲ, ಹಿಂದೂ ಮುಸ್ಲಿಂ ಜೈನ್ ಬುದ್ಧನ್ ಯಾವುದಕ್ಕೆ ಮಾನ್ಯತೆ ಸಿಗ್ತದೆ ಅದು ಧಾರ್ಮಿಕ. ಒಂದು ವೇಳೆ ಮಾನ್ಯತೆ ಸಿಗಲಾರ್ದಂಥ ಧರ್ಮಕ್ಕೆ ಕಾಲ ನೀವು ಬಳಸ್ಬೋದಾದ್ರೆ ಅದಕ್ಕೆ ಅವಕಾಶ ಏನಿದೆ ಅಂದ್ರೆ ಇತರ ಧರ್ಮ ಕಾಲ ಅಂತ ಇರ್ಬೇಕು. ನಿಮಗೆ ಮಾನ್ಯತೆ ಸಿಕ್ಕ ನಿಮಗೆ ಬರ್ತದೆ ಇಷ್ಟು. ನಾವು ಕಾಲಮ ಅದೇ 11 ನಂಬರ್ ಅಂತಾರೆ, ಅದಕ್ಕೆ ಇತರ ಏನಿದೆ ಅಲ್ಲಿ ನೀವು ಬಳಸ್ಬೋದು. ಅಂದ್ರೆ ನಾವು ಹೇಳೋದು ಎಲ್ಲ ಮುಗಿದಾಗ್ಯದ. ಅಚ್ಚ ಒಂದು ಯಾವುದಕ್ಕೆ ನೀವು ಸೈನ್ ಮಾಡಿಲ್ಲ, ಯಾವುದಕ್ಕೆ ಬಸವಣ್ಣ ಸಂಸ್ಕೃತಿ ನಾಯಕ ಲಿಂಗಾಯತ ಧರ್ಮ ವರದಿಗೆ. ಮತ್ತು ಈಗ ಉಲ್ಟಾ ಹೋದ್ರಪ್ಪ ಅದು ಏಟ್ ಕನ್ಫ್ಯೂಸ್ ಹೋದ್ರೆ ಏನಾಗೋದು, ಯಾರ್ಯಾರು ಇಲ್ಲಿ ಗಟ್ಟಿಯಾಗಿ ನಿಂತಾರ ಅವ್ರಿಗೆ ಯಾರು ಹಿಂಗೆ ಕನ್ಫ್ಯೂಷನ್ ಆಗಿ ಮಾಡೋದಲ್ಲ ಹೋಗ್ತಾರೆ. ಕನ್ಫ್ಯೂಷನ್ ಬೇಡ. ಇವತ್ತಿಗೂ ಸರಿ ತಪ್ಪಿಲ್ಲ. ನೀವು ಕರೆದಿರಿ 19 22ಕ್ಕೆ 3 ದಿವಸ, 2 ದಿವಸ ಆದ್ಮೇಲೆ 3 ದಿವಸ ಒಪ್ಕೊಂಡು ಬಿಡ್ರಿ. ಈ ಬಸವಣ್ಣ ಬಿಟ್ಟು ಮತ್ತೇನಾರ ಹೇಳೋದಿದ್ರೆ ನಾವು ಹೇಳಿದ್ರೆ ನಾವು ಒಂದೇ ಪಕ್ಷದಾಗಿದ್ದೆವು. ಹೌದು, ಮತ್ತು ಅವ್ರದ್ದು ಸ್ಟೇಟ್ಮೆಂಟ್ ಅದ ವೀರಶೈವ ಲಿಂಗಾಯತ ಅದರದೇ ಅದಕ್ಕೆ ಕನ್ಫ್ಯೂಷನ್ ಮಾಡ್ಬೇಡ್ರಿ. ಯಾಕಂದ್ರೆ ಅಚ್ಚಾ ವೀರಶೈವ ಲಿಂಗಾಯತ ಬೇರೆ ಅಂತ ನಿಮ್ಗೆ ಎಂದಾರು ಫಸ್ಟ್ ಸಂಚರಿಸಿದ ನಿಮ್ಮ ಹೆಸರು ಬಂದಿದೆ ವೀರಶೈವ ಅಂತ. ಅಚ್ಚಾ ಎಲ್ಲರೂ ಅದೇನು, ಎಲ್ಲರ ದಾಖಲಾತಿ ಅದೇನು ಅಲ್ರಿ. ಈಗ ನೀವು ಹೆಂಗೆ ಸುಳ್ಳು ಎಲ್ಲರ ಬಳಿ ಅವಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಡೆದ್ರು ಬರ್ತದೆ, ಗೂಗಲ್ದಾಗ ಹೊಡೆದ್ರು ಬರ್ತದೆ. 1971 1871 1891 2001 ಹೊಡೆದು ನೋಡ್ರಲ್ಲ, ಅಲ್ಲಿ ಎಲ್ಲರೂ ನಿಮ್ಮಲ್ಲಿ ಬಂದದ್ದು ಎಲ್ಲರೂ ಒಂದು ಕಡೆ ಬಂದದ್ರಿ ನಮ್ಮದಿವೆ ಅಂದ್ರೆ ಹೆಂಗ ಹವಾ ಮೇಲೆ ಹೆಂಗೆ ಮಾತಾಡೋಕ್ಕಾಯ್ತು? ಹವಾ ಮೇಲೆ ಮಾತಾಡಿದ್ರೆ ಒಪ್ಬೇಕಲ್ಲ ಸರ್ಕಾರ. ಎಮೋಷನಲ್ ಬೇರೆ. ಈಗ ನಾವೆಲ್ಲ ಈಗ ಇವರಿಗೆ ನಮ್ಮದು ಭಾರತೀಯ ಪಾಠದವರಿಗೆ ಮ ಗ ಚ ಎಲ್ಲ ಅದರ ಎಕ್ಸ್ಪ್ಲೇಷನ್ ಮಾಡ್ಕೊಳ್ಳೋದು ಅವೆಲ್ಲ ಅಂತೀವಿ.
ಕೆಲಸ ಬಯಸ್ತಾವ ಎಲ್ಲರ ಪ್ರಾಪರ್ಟಿ ಒಂದು ಸೈನ್ ಮಾಡೋದು ನಾನು ನಿಮ್ಮ ಹತ್ತಿರ ಒಂದು ಹೇಳ್ತೇನೆ ಅಂತ ನಾವು ಹುಡುಗರು ಹಾಕ್ಲಿದಾಗ ಲಿಂಗದ ಬರ್ಸ್ಯಾರ ಈಗ BBS ಹತ್ತ ಹೊಟ್ಟಿನಾಗ ಅದೊಂದು ಎಷ್ಟು ತೋರಿಸೋವಾಗ ಅವು ಕನ್ಫ್ಯೂಷನ್ ಆಗ್ತಿಲ್ಲ. ಅದೇ ಹೇಳ್ತೀನಿ. ನಾವು ಬಂದು ಮತ್ತೆ ನಮ್ಮದು ದಾಖಲೆ ಚೇಂಜ್ ಮಾಡ್ಕೊಂಡು ಈಗ ಇದನ್ನ ಮಾಡ್ಕೊಂಡು ಇಷ್ಟೆಲ್ಲ ಬಂದಲ್ಲ ಪರೀಕ್ಷೆ ಅದ ಮತ್ತು ನೀವು ಮ್ಯಾರೇಜ್ ಮೇಲೆ ಸಾಲ್ವ್ ಮಾಡಿದ್ರೆ ಈಸಿನೇ ಈಗೇನಂದ್ರೆ ಈಸಿ ಅದಲ್ರಿ 19ನೇ ಮೀಟಿಂಗ್ದಾಗ ವೀರಶೈವ ಪ್ರಮುಖ ಪಂಚಪೀಠರು ಸೇರ್ತಾ ಇದ್ದಾರೆ ಆಯ್ತಾ ಮತ್ತೆ ಇವರು ಸೇರ್ತಿರೋ ಕೆಲವು ಜನ ನಾನು ಹೇಳ್ತೀನಿ ಇವ್ರೇನು ಬಸವಲಿಂಗ ಪಟ್ಟದೇವ್ರದೇನು ಒಕ್ಕೂಟಿದೆ ಒಂದ್ ದಿವ್ಸ ಬಿಟ್ಟು ಅವ್ರಿಗೂ ಕಳಿಸ್ರಲ್ಲ ಈಗ ಒಂದು ಉದಾಹರಣೆ ಕೊಡ್ಲಕ್ಕ ವೀರಶೈವ ಇದ್ದೆ ನೋಡಿ MBBS ಹತ್ತಿರ ಲಿಂಗದ ಬರ್ಸ್ಕೊಂಡು ವಾಪಸ್ ಅದೇ ಈಗ ಹೈರಾಣಿ ಅಲ್ಲದಂದ್ರ ಈಗ ನಿಮ್ಗೇನು ಗೊತ್ತಿಲ್ಲ ನೀವೇನು ಶಾಣೆ ಇಲ್ಲ ಅದೇ ನಿಮ್ಗೇನು ಗೊತ್ತಿಲ್ಲ ಸುಮ್ಮನೆ ನಾ ಅಂದ್ರೆ ಹ್ಯಾಂಗ ಏನಾದ್ರು ಬೇಕಲ್ಲ ಅಲ್ಲ ಪ್ರಶ್ನೆ ಎಲ್ಲದ ಬಸವರಾಜ್ ಗುಳ್ಳಂದಿಲ್ಲ ಅಥವಾ ಕಿರಣಂದಿಲ್ಲ ಅಥವಾ ನಮ್ಮ ಹೊರಳಂದಿಲ್ಲ ಅಥವಾ ನಿಮ್ದು ಯಾರಿಗೂ ಇಲ್ಲ ನಮ್ಮ ಮಕ್ಕಳು ಭವಿಷ್ಯದ ಪ್ರಶ್ನೆ ಅದ ಸರಿ ಧರ್ಮ ಪಾಲಂದಾಗ ಏನ್ ಬರೀಬೇಕು ನೋಡ್ರಿ ಧರ್ಮದ ಎಲ್ಲ ಧರ್ಮಕ್ಕೆ ಒಂದೊಂದು ಪಟ್ರ ಕಾರಣ ಯಾರಲ್ಲಿ ಇಲ್ಲ ಅವ್ರಿಗೆ ಇತರೆ ಪಟ್ರು ನಿಮ್ಗೆ ಇತರೆ ಈಗ ಸ್ಕೂಲ್ದಾಗ ಹೋದ್ರು ಬರ್ಕೋಬಾಲ್ ಇತ್ತರೆ ಬರ್ಕೋಬಾಲ್ ಅದು ಎಲ್ಲ ಹೇಳ್ಬೇಕು ಬರ್ಕೋಬಾಲ್ ಇತ್ತರೆ ಬರ್ಕೋಬಾಲ್ ಹೇಳ್ರಿ ಎಲ್ಲರೂ ಸ್ವಾತಂತ್ರ್ಯ ಅದಾರ ಹಾಗೆ ಯಾರು ಬರ್ಕೊಂಬಾರ ಅಂದ್ರೆ ಅವ ಒಳಗೆ ಅವನಿಗೆ ಹೇಳ್ಯಾರ ನೀವು ಏನು ಹೇಳ್ತಾರ ಇಲ್ಲ ಸರ್ ಸ್ಕೂಲ್ದ ಬರ್ಸೋದ್ರಲ್ಲಿ ಬರೋದು ಸ್ಕೂಲ್ದ ಬರ್ಸೋದು ಬರಲ್ಲ ಸರ್ ಜನಗಣತಿನೇ ಬೇರೆ ಇಲ್ಲಿ ಬೇರೆ ಜನಗಣತಿ ನೀವು ಏನ್ ಹೇಳಿ ಬರ್ಕೋಬೇಕು ಅದೇ ಸರ್ ಸ್ಕೂಲ್ದಾಗ ನೀವು ಇವತ್ತ ನೀವು ದಾಖಲೆ ಕೇಳ್ಕೋರಿ ಅದ್ರೊಳಗೆ ಇಲ್ಲ ಅಂತ ಹೇಳ್ತಾರೆ ಕಷ್ಟ ಜನಗಣಿತದಾಗ ನೀವು ಏನ್ ಹೇಳಿ ಬರ್ಬೇಕಂತ ಆದೇಶ ನಿಮಗೆ ಮಾನ್ಯತೆ ಸಿಕ್ಕರೆ ನಿಮ್ಮದು ಎಲ್ಲಾ ಗೌರ್ಮೆಂಟ್ ರಿಕಾರ್ಡ್ ಚೇಂಜ್ ಚೇಂಜ್ ಆಗಿಲ್ಲ ಆಗ್ತಾವ ಮೊದಲು ಇದ್ದಿಲ್ಲ ಇದು ಮೀಟಿಂಗ್ ಹೇಳ್ರಿ ಇದು ಕೇಳ್ರಿ ಇವರು 2000 ಇವರು ನಮ್ಮ ಬಾಳೆ ಒಂದು ಸ್ವಾಮಿ ಸರ್ಟಿಫಿಕೇಟ್ ನಾವು ನೋಡ್ತೀವಿ ನಾನು ಸರ್ಟಿಫಿಕೇಟ್ ಈಶ್ವರ್ ಖಂಡ್ರ ಸರ್ಟಿಫಿಕೇಟ್ ಹಿಂದೂ ಲಿಂಗಾಯತ್ ಇದು 2002 ಅವ್ರು ಯಾರು ಪ್ರಕಾಶ್ ಪ್ರಕಾಶ್ ಅವರು ಒಂದೇ ಅಂತೇಳಿ ಖಂಡವರು ಇದ್ರು ಅವಾಗ ಇವ್ರ ತಂದೆ ಅವರು ಸೇರಿ ಇದು ವಿಶ್ವ ಲಿಂಗಾಯತ್ ಗೌರ್ಮೆಂಟ್ ಜೀವನ ಅದು ಕೂಡ ಧಾರವಾಡ ಹೈಕೋರ್ಟು ಲಿಂಗಾಯತಂತೆ ಮಾಡ್ಬೇಕಂತ ಆಲ್ರೆಡಿ ಡಿಸಿಷನ್ ಕೊಟ್ಟಿದೆ ಅದು ಡಿಸಿಷನ್ ಕೊಟ್ಟರೆ ಎಲ್ಲ ಮತ್ತೆ ಲಿಂಗಾಯತಂತೆ ಚೇಂಜ್ ಹೈಕೋರ್ಟ್ ಡಿಸಿಷನ್ ಆಗಿದೆ ಕನ್ಫ್ಯೂಷನ್ ಈಗ ಮಾಡಿ ಈ ಧರ್ಮ ಸತ್ಯಾನಾಶ ಮಾಡ್ಬೇಕಂತ ನಾವು ನಾವು ಹೇಳ್ತಾ ಇದ್ದೇವೆ ನಮಗೆ ಈ ದೇಶದಾಗ ಮೊದಲನೇ ಸಲ ಜನಗಣತಿ ಏನು ಪ್ರಾರಂಭ ಆಗ್ಯದ ಇದೆ ಈಗೂ ಕೂಡ ನಾವು ಇತರೆ ಕಾಲದಲ್ಲಿ ಬರೆಸಬೇಕು ನಮ್ದು ಆಲ್ರೆಡಿ ಕರ್ನಾಟಕ ಸರ್ಕಾರ ಲಿಂಗಾಯತ ಧರ್ಮ ಮಾನ್ಯತೆ ಕೊಟ್ಟಿದೆ ವೀರಶೈವರು ಕೂಡ ಯಾರು ಬಸವಣ್ಣನ ಹೋಗ್ತಾರ ಅವರನ್ನು ಕೂಡ ಸೇರಿಸಿ ಅಂತೇಳಿ ಮಾನ್ಯತೆ ಕೊಟ್ಟಿದೆ ಅದಕ್ಕೂ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಯಾಕಂದ್ರೆ ವರದಿ ಏನಿದೆ ಡಿಸಿಷನ್ ಅಂತ ಅದಕ್ಕೂ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಏನಂತ ವೀರಶೈವರು ಸೇರ್ಬೋದು ಒಂದೇ ಕಂಡೀಷನ್ ಅದಾವ್ರಿಗೆ ನಾವು ಅದು ಇದ್ದೇವು ನಾವು ಇದು ಇದ್ದೇವು ಆದಿ ಅನಾದಿ ನಾವು ಇದ್ರಾಗ ದ್ವಾಪಾರದಾಗ ಇದ್ದೆವು ತ್ರೇತಾಯುಗದಾಗ ಇದ್ದೆವು ಅವೆಲ್ಲ ಬಿಡ್ರಿ ನೀವು ಬಸವಣ್ಣನವ್ರನ್ನ ರೋಸ್ ವಿಚಾರ ಸಾಹಿತ್ಯವನ್ನ ಧರ್ಮಗಳನ್ನು ಒಪ್ಪಿಕೊಂಡ್ರೆ ನೀವು ಸೇರಲ್ಲ ಅಂತ ಹೇಳ್ಯಾರ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟದು ಸೇರಿ ಧರ್ಮಕ್ಕೆ ಮಾನ್ಯತೆ ಕೊಡಕ್ಕೆ ರಾಜ್ಯ ಸರ್ಕಾರದ ಅಧಿಕಾರಿ ಇದೆ ನೋಡ್ರಿ ರಾಜ್ಯ ಸರ್ಕಾರ ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈಗ ಹೇಳ್ತೀನಿ ರಾಜ್ಯ ಸರ್ಕಾರಕ್ಕೆ ಮೇನ್ ಇರೋದು ಅವರು ಒಪ್ಪಿಗೆ ಕೊಡ್ಬೇಕಷ್ಟೇ ಕೇಂದ್ರ ಹೇಳ್ರಿ ರಾಜ್ಯ ಸರ್ಕಾರಕ್ಕೆ ಮೇನ್ ಇರೋದು ಈ ಮಹಾರಾಷ್ಟ್ರದಲ್ಲಿ ಲಂಬಾಡಿ ಶೆಡ್ಯೂಲ್ ಟ್ರೈಬ್ನಾಗ ಅದ
ಸೆಂಟ್ರಲ್ ಹತ್ರ ಮಾಡಿದ್ರಿ ಕೊಟ್ಟಿದೆ. ಕರ್ನಾಟಕದಲ್ಲಿ ಎಷ್ಟಿದಾಗಲ್ಲ ಈ ಜಗಳ ಚಮಣದಲ್ಲಿ ನೀ ಆ ಕಡೆ ಇದ್ದೆ ಅಂತ ಕರ್ನಾಟಕದಲ್ಲಿ ಎಷ್ಟಿದಾಗಲ್ಲ. ಈಗ ಮತ್ತೊಂದು ಸ್ಟೇಟ್ನಲ್ಲಿ ಮತ್ತೊಂದ್ರಾಗಲ್ಲ. ಹಾಗೆ ರಾಜ್ಯದ, ಯಾಕಂದ್ರೆ ರಾಜ್ಯದ ಇದು ನಮ್ಮದು ಲಿಂಗ್ವಿಸ್ಟಿಕ್ ಸ್ಟೇಟ್ಮೆಂಟ್ ರಾಜ್ಯ. ಧಾರ್ಮಿಕಲ್ಲಿ ಹೆಚ್ಚಿಗೆ ಯಾರು ಮಾತಾಡ್ತಾರ ಅವ್ರು ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ, ಯಾಕಂದ್ರೆ ಲೋಕಲ್ ಅವ್ರಿಗೆ ಗೊತ್ತಿರುತ್ತೆ ಯಾರೇನು. ಅದು ಅವರು ರಿಕಮೆಂಡೇಶನ್ ಮಾಡೋದು ಈ ಮ್ಯಾಲಿನವ್ರು ಆದರೂ ಕೂಡ ಮೇಲೆ 2013ರಲ್ಲಿ ಗೊತ್ತಿರಬೇಕು ನಿಮಗೆ. 2013ರಲ್ಲಿ ವೀರಶೈವ ಲಿಂಗಾಯತ ಮಹಾಸಭೆ ನಮ್ಮನ್ನ ಹೌದು ರಿಕಮೆಂಡ್ ಮಾಡಿ ಕೊಟ್ಟಿತ್ತು. ಇವರೇ ಕೊಟ್ಟಿದ್ದು ಡೈರೆಕ್ಟ್ ಸರ್ಕಾರದಿಂದ ಹೋಗಿದ್ದು. ನಮ್ಮ ಸಪ್ರೇಟ್ ಕಾಲೇಜ್ ಕೊಟ್ಟರೆ ಆದರೆ ಸರ್ಕಾರ ಏನು ಮಾಡಿಸಿದ್ರೆ ಕ್ವಾರಿ ಹಾಕಿ ಕೇಳಿದ್ರು. ಮತ್ತು ಶಬ್ದಗಳು because of these two reasons. One in 1971, it was 1870 ಇದು ಲಿಂಗಾಯತ ಸೆಕ್ಟರ್ ಅದೇ ಬೇಸಿಕ್. ಯಾಕಂದ್ರೆ 1871 ಸೆನ್ಸಸ್ ಆಫ್ ಮದ್ರಾಸ್ and 1871 census of Mysore, they have clearly written पूरा recorded the census independent religion ಇದು because ಬಸವಣ್ಣನವರು ಹೆಸರು ತಗೊಂಡು ಬರ್ತಾರೆ. ಅದು ಒಂದನೇ ತಪ್ಪು ಮಾಡಿದ್ರು ನಮ್ಮ ಸಂಪ್ರದಾಯ. ಎರಡನೇದು ಸುಮ್ಮನೆ ರೀಸನ್ ಶೆಡ್ಯೂಲ್ ಕಾರ್ಡ್ದವರಿಗೆ ಎಫೆಕ್ಟ್ ಆಗ್ತದೆ. ಅದೊಂದು ಈಗ ಒಂದು ಸರ್ಕಾರ ಕೊಡೋದಿಲ್ಲ ಅಂತ ತಿಳ್ಕೊಂಡು ಒಬ್ಬ ಆಫೀಸರೇ ನಿಮ್ಮ ಕೆಲಸ ಮಾಡೋದು ಏನೋ ಒಂದು ಬಾರಿ ಆಗ್ತದೆ. ನಿಮ್ಮ ಅಪ್ಪನ ಹೆಸರು ಮುಂದೆ ಅಕ್ಷರ ಸರಿ ಅದು ಹೆಸರು ಸರಿ ಬಂದು ಅವ್ರು ಮನಸ್ಸಿಲ್ಲ ಮುಂದಿನ ಸರ್ಕಾರ ಕೊಡ್ಬೋದು. ಬಟ್ ರಿಜೆಕ್ಟ್ ಮಾಡಿದ್ರೆ ಅದು ವಿಷಯ ಬೇರೆ. ಇವೆರಡು ರೀಸನ್ ಕೇಳಲ್ಲ. ಈಗಿನ ಸರ್ಕಾರ ಕೂಡ ಅವೆರಡು ರೀಸನ್ ಕಂಟೆಂಟ್ ಮಾಡಿ ವಾಪಸ್ ಇದುವರೆಗೆ ಮಾಡಿಲ್ಲ. ಮಾಡಿದ್ರೆ ಈಗಿನ ಸರ್ಕಾರ ಕೂಡ ಕೈ ಕಟ್ತಾರೆ. ಏನು ಶೆಡ್ಯೂಲ್ ಕಾಸ್ಟ್ ಎಫೆಕ್ಟ್ ಆಗಿದೆ ಎಲ್ಲ ಮತ್ತು 1870 ಸೆನ್ಸಸ್ ಈಗ ಈ ಸೆನ್ಸಸ್ ರಿಪೋರ್ಟ್ ಅವ ನಿಮ್ಮದೇ ರಿಪೋರ್ಟ್ ಅವ ಎಲ್ಲದರ ಲಿಂಗಾಯತು ಅಂದೇ ಶಬ್ದ ಲಿಂಗಾಯತ ರಿಲಿಜನ್ ಡಿಫ್ರೆಂಟ್ ರಿಲಿಜನ್ ಪ್ರಪೋಣ ದೇವಿ ಇಷ್ಟಲಿಂಗ ಎಲ್ಲ ಕೂಡ ಡೀಟೇಲ್ ಬರ್ತದೆ. ಅದಕ್ಕೆ ನಾವು ನೀರ ಸೇವೆ ಲಿಂಗಾಯತ ಅಂತ ಬರ್ಸೋದಿದ್ದಕ್ಕೆ ಈ ಥರ ಬಗ್ಗೆ ಬರ್ಸ್ಬೇಕಾಯ್ತು. ಅದು ಹೇಳಪ್ಪ ನೀವು ಬಂದರೆ ಇಲ್ಲ ನೀರು ಸೇವೆ ಬಿಟ್ಟೆ ಲಿಂಗಾಯತ ಅದಕ್ಕೆ ನಾವು ಏನು ಬ್ಯಾಡ ಅಂತಿದ್ದೇವ್ರಿ. ಬರ್ರಿ ಒಂದಾಗಿದ್ರೆ ಬರ್ರಿ ಈಟೇ ಬಸವಣ್ಣನ ಎಸ್ ಈಟ್ ಆಗ್ಬಿಡ್ರಲ್ಲ ಬಸವಣ್ಣ ಧರ್ಮಗುರು ಒಂದೇ ಸಾಹಿತ್ಯ ನೀವು ಒಂದು ಮೆಜಾರಿಟಿ ಮಂದಿ ಮಾಡ್ಕೊಂಡು ಕ್ಯಾಬಿನೆಟ್ ಪ್ರಸ್ತಾವನೆ ಇಟ್ಟು ಅದು ಮೊದಲು ನಾವು ಮಾಡಿದ ತಪ್ಪಾಗುತ್ತೆ ಹಿಂಗೆ ಬರೀ ಇಂಪಾಸಿಬಲ್ ಗಾಡಿ ಮೇಲೆ ಯಾಕೆ ಅದರ ಹೇಳ್ರಿ ಇಲ್ಲ ಏಕತಾ ಕರೆದಿರಿ ಏಕಾಗದಿತ್ತು ಬಸವಣ್ಣ ಒಪ್ಪರಿ ಏಕೆ ಇಲ್ಲ ಅವ್ರು ಒಪ್ಕೋತಾರೆ. ನೀವು ಏನು ಮಾತಾಡ್ತಾ ಇದ್ರಲ್ಲ ಮೊದಲ ಹೆಣ್ಣು ಅಂತ ಅವ್ರು ಒಪ್ಕೊಳ್ತಾರಲ್ಲ ಮತ್ತೆ ನೀವು ಒಪ್ಕೋತೀವಿ ಯಾಕ ನೋಡ್ರಿ ನಾವು ಒಪ್ಕೊಂಬರ ಯಾರು ಕೇಳ್ರಿ. ನಮ್ಮ ಕೈಯಾಗಿಲ್ಲದು, ನನ್ನ ಕೈದಾಗಿಲ್ಲ, ಯಾರು ಕುಂತರ ಕೈದಾಗಿಲ್ಲ. ಅದು ಡಾಕ್ಯುಮೆಂಟ್ ಆಗೋದು. ಹೊಲ ನನ್ನ ಹೆಸರು ರಿಜಿಸ್ಟ್ರಿ ಆಗೈತೆ. ಹೊಲ ನಿಮ್ಮ ಹೆಸರು ರಿಜಿಸ್ಟ್ರಿ ಆಗ್ಯದ. ನಾ ಹೇಳಿದ್ರೂ ಯಾರು ಹೇಳಿದ್ರು ರಿಜಿಸ್ಟ್ರಿದಾಗ. ಈ ಕರ್ನಾಟಕ ಸರ್ಕಾರ ಲಿಂಗಾಯತ ಧರ್ಮಕ್ಕೆ ಸ್ವಾತಂತ್ರ್ಯ ಸಿಗಬೇಕು. ಒಂದು ವೇಳೆ ವೀರಶೈವರು ಕೂಡ ಬಸವಣ್ಣನ ತತ್ವ ಸಿದ್ಧಾಂತ ಕೊಟ್ಟರು ಅವರನ್ನು ಕೂಡ ಲಿಂಗಾಯತ ಧರ್ಮ ಸೇರಿಸಬೇಕು ಅಂತ ರಿಜಿಸ್ಟ್ರಿ ಆಗೋಗ್ಯದ. ಏನು ಈಟ ನೀವು ಬಸವಣ್ಣ ಹೋಗ್ತಾರೆ ಇಲ್ಲ ಒಂದು ಈಟ ಸಣ್ಣ ಮಾತದ ಮುಂಜಾನೆ ಸಾಯ್ತಾನ ಇವನಾದವ ಅಂತ ಹೇಳ್ತೀವಿ. ಇವನ್ ನಮ್ಮವನೇ ಬಸವಣ್ಣ ಅಂದ್ರೆ ಬೇಡ ವೀರಶೈವರು ಸಪ್ರೇಟ್ ಇಲ್ಲ, ಲಿಂಗಾಯತಿಗೆ ಬರ್ಲಿಕ್ಕೆ ಹಚ್ಚಿದ್ದು ಅದೇ ಈಗ ನಮ್ಮ ಕೈಯಾಗ ಯಾರ ಕೈದಾಗ ಅದೇನು ಯಾರ ಕೈಯಾಗ ಹೇಳ್ಬೇಡ್ರಿ ಮುಗ್ದೈತಿ ನಿಮ್ಮನ್ನು ಸೇರಿಸಂತೆ
ನಿಮ್ಮನ್ನು ಸೇರಿಸಿಕೊಳ್ಳಲಾಗುತ್ತದೆ ಅಂತೇಳಿ ಕ್ಯಾಬಿನೆಟ್ದಾಗ ಡಿಸಿಷನ್ ಆಗಿದೆ. ಈಗ ಅಂದ್ಬಿಟ್ಟಿರೋ ಹೋದೋಯ್ತು ಏಕ ಸಮಾಜ ಪಾಣಿವಾರ ಬರ್ತದೆ ಅಷ್ಟೇ. UAC ವಿಚಾರ ಮಾಡ್ಯಾರಲ್ಲ ರೀ ನಾಗಮಂಗಲ ಸ್ಪರ್ಧೆಗೆ. ಅದು ಆಲ್ರೆಡಿ ಸರ ಲಿಂಗಾಯತರಲ್ಲೇ ಉಪಜಾತಿಗಳಿವೆ. ಲಿಂಗಾಯತ ಧರ್ಮದಲ್ಲಿ ವೀರಶೈವ ಇರ್ತಕ್ಕಂಥ ಒಂದು ಜಾತಿ ಇರ್ತಕ್ಕಂಥದ್ದು ಆಲ್ರೆಡಿ ಮೋಹನ್ ದಾಸ್ ವರದಿಯಲ್ಲಿ ಆಲ್ರೆಡಿ ಉಲ್ಲೇಖ ಆಗಿದೆ. ಹೀಗಾಗಿ ಗೊಂದಲ ಅಂತಕ್ಕಂಥದ್ದು ಏನೂ ಇಲ್ಲ ನಮ್ಮ ಅವರನ್ನು ಸೇರಿಸ್ಕೊಳ್ಳೋ ಅಂತ ಹೇಳಿ ಬಸವಣ್ಣನ ಒಬ್ಬರೇ ಅಂತ ಹೇಳಿ ಮತ್ತೆ ಹೇಳ್ರಿ ಬಸವಣ್ಣ ಮತ್ತಂದ್ರೆ ಲಿಂಗಾಯತ ಬಗ್ಗೆ ಅವರು ಮೊಳ್ತಂದ್ರಿ ಮೊಳ್ತನದ ಅವ್ರ ಪನಿತನ ಹಂಗೆ ಅಂತಾರ ಅದ್ರಾಗ ನಮ್ಮ ಚನ್ನಬಸವ ಪಟ್ಟ ದೇವರು ಫ್ಯಾಮಿಲಿನೇ ಪಟ್ಟದ ಶಿಷ್ಯರು ಅವರೆಲ್ಲ. ಅವರು ಲಿಂಗಾಯತ ಅನ್ಕೋತಾನೆ ಹೋದ್ರು. ಮುಂದಿನವರು ಲಿಂಗಾಯತ ಇರತ್ತಾರ, ನೀವು ಲಿಂಗಾಯತ ಅನ್ನತ್ತೀರಿ ಸ್ಟೇಜ್ ಮೇಲೆ, ಮತ್ತೆ ವೀರಶೈವ ಯಾಕೆ ಅನ್ಬೇಡ್ರಿ. ಯಾರು ನಮಗೆ ನುಕ್ಸಾನ ಆಗುತ್ತೆ, ಧರ್ಮಕ್ಕೆ ನುಕ್ಸಾನ. ಕೂತು ಅಲ್ಲ ಈಗ ಕುಂತದಾಗ ಊಟ ಮಾಡೋದು ಇಂಥ ಟೈಮ್ನಾಗ ಯಾಕೆ ಸುಮ್ಮನೆ ಫಸ್ಟ್ ಕ್ಲಾಸ್ ಬಸವಣ್ಣ ವಚನ ಊಟ ಮಾಡೋಣ. ನೀವು ಜಿಲ್ಲಾ ಮತ್ತು ಒಂಬತ್ತರಿಂದ ಡಿಸಿಷನ್ ತಗೊಂಡಿರೋದು ಒಳ್ಳೇದಾಯ್ತು. 9 ನೀವು ಪತ್ರಿಕಾ ಪ್ರಕಟಣೆಯಲ್ಲಿ ಮಾಡಿ ಸರ್ ಇಟ್ಟಿದ್ದೀವಿ ಎಲ್ಲ ರಾಜ್ಯ ಒಂದೇ ಇದ್ರ ಬಗ್ಗೆ 9 ಡಿಸಿಷನ್ ತಪ್ಪು ನಿರ್ಣಯ ಆಗಿದೆ. ನಿರ್ಣಯ ಬದಲಾಯಿಸೋಂಗಿಲ್ಲ. ನಿರ್ಣಯ ಆಗಿದೆ. ನಿರ್ಣಯಕ್ಕೆ ನಾವು ಸಾಥ್ ಕೊಡ್ತೇವಿಲ್ಲ. ನಿಮಗೂ ಕೂಡ ಎಲ್ಲೂ ಇಲ್ಲ ಕೇವಲ ಒಂದೇ ಬಂದಿದೆ. ಬಸವಣ್ಣದವ್ರು ಒಪ್ಪಿದ್ರೆ ಇಲ್ಲ, ಒಪ್ಪಿದ್ರೆ ನೀವು ಈ ಕಡೆ ಸಮಯ ತಾನೇ ನಿರ್ಧಾರ ಆಗ್ಯಾವ. ಬರದೇ ಬಿಟ್ಟರೆ ಅವರು ನಾಗಮೋಹನ್ ದಾಸ್ ಸಂಪೂರ್ಣ ಮಹಾತ್ಮ ಬಸವೇಶ್ವರರನ್ನ ಧರ್ಮಗುರು ಎಂದು ವಚನ ಸಾಹಿತ್ಯವನ್ನು ಧರ್ಮಗ್ರಂಥ ಎಂದು ಒಪ್ಪಿದ ಎಲ್ಲರೂ ವೀರಶೈವರನ್ನ ಇದರಲ್ಲಿ ಸೇರಿಸ್ಬಿಡ್ರಿ ಸ್ವಾತಂತ್ರ್ಯ ಲಿಂಗಾಯತ ಹೇಳಿದ್ದಾರೆ. ನಿರ್ಣಯ ಕ್ಯಾಬಿನೆಟ್ ಇದೇನಾಗಿದೆ, ಏನು ಸರ್ಕಾರ ಹೋಗಿದೆ. ಈಗ ಏಕ ಸಮಯದಾಗ ಇನ್ನ 22 ಕಾಣ್ತದ. 19ನೇ ತಾರೀಕು ಬಸವಣ್ಣನ ನಾವು ಒಪ್ತೇವೆ ಅಂತ ಹೇಳಿ ಜಗಳನೇ ಮುಗಿದೈತಿ. ಇಲ್ಲ ಅವ್ರು ಏನು ಮಾಡೋದಿದ್ರು ಆಯ್ತು. ಈ ಮಾತಿನ ಶಾಸಕರೇ ಭದ್ರಾವತಿ ಶಾಸಕರು ಬಸವ ಸಂಸ್ಕೃತಿ ಸಮಾರಂಭ ಈ ಕಲ್ಯಾಣದಲ್ಲಿ ವರ್ಷಿಕ ಕಲ್ಯಾಣ ಪರ್ವ ಮಾಡ್ತಾ ಇದೆ 24. ಈ ಕಲ್ಯಾಣ ಪರ್ವಕ್ಕೆ ನಾನು ಗೌರವ ಅಧ್ಯಕ್ಷ ಮಾಡಿದೆ. ಅದು 3 ದಿನ ಕಾರ್ಯಕ್ರಮ ಇದೆ. ಈ ಸಲ ನಾವು ಆ ಕಲ್ಯಾಣ ಪರ್ವವನ್ನು ವಿಶ್ವಶಾಂತಿಗಾಗಿ ಕಲ್ಯಾಣ ಮಾಡಿದ್ದೇವೆ. ಯಾಕಂದರೆ ಈ ವಿಶ್ವದಲ್ಲಿ ಜಾತಿ ಬಂದು ಆನಂದ ದೇಶದಲ್ಲಿ 3 ದಿನ ಕಾರ್ಯಕ್ರಮ ಭಾಳ ಜನ ಬರ್ತಾರೆ. ಈ ಸಲ ನಾವು ಇಂಟರ್ನ್ಯಾಷನಲ್ ಲೆವೆಲಿಗೆ ಬಂದು ರಷ್ಯಾ ಯಾರ್ಯಾರು ವರ್ಲ್ಡ್ ಅಫೀಸ್ನಲ್ಲಿ ಮಾತಾಡೋದಕ್ಕೆ ಕಲಿಸ್ಬೇಕು, ದೊಡ್ಡ ದೊಡ್ಡ ಜ್ಞಾನಿಗಳನ್ನು ಕಲಿಸ್ಬೇಕು, ಯಾರು ಸಮಾನತೆ ಬಗ್ಗೆ ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ ಅಂಥವ್ರಿಗೆ ಕಲಿಸ್ಬೇಕು. ಧರ್ಮಗುರುಗಳು ಯಾರ್ಯಾರು ಈ ಹ್ಯುಮ್ಯಾನಿಟಿ ಮೇಲೆ ಧರ್ಮಗುರುನ ತಮ್ಮದೇ ಹೇಳೋಲ್ಲ, ಮಾನವರ ಬಗ್ಗೆ ಯಾರು ಕಲ್ಯಾಣ ಮಾತಾಡ್ತಾರೆ ಅಂಥವ್ರಿಗೆ ಕಲಿಸ್ಬೇಕು ಅಂತ ನಿರ್ಧಾರ ತಗೊಂಡಿದ್ರು. ಅದಕ್ಕೆ ಅದನ್ನು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಅಭಿಯಾನ ಸಂಸ್ಕೃತಿ ಬಗ್ಗೆ ಬೆಂಗಳೂರು ಕರಿತಾ ಇದ್ದೀವಿ, ಮುಖ್ಯಮಂತ್ರಿ ಕರಿತಾ ಇದ್ದೀವಿ. ಬಟ್ ಅದು ಒಪ್ಕೊಂಡ ಮೇಲೆ ಹೇಳೋದಿಲ್ಲ, ಮೊದಲು ಹೇಳಿದಾಗ ಭಾಳ ಮಂದಿ ಮಿನಿಸ್ಟರ್ ಮುಖ್ಯಮಂತ್ರಿ ದೊಡ್ಡದೊಡ್ಡ ಎಲ್ಲಕ್ಕಿಂತ ಹೆಚ್ಚಿಗೆ ಇಂಟೆಲೆಕ್ಚುವಲ್ಸಿಗೆ ಕರಿತೀವಿ. 11 ಜಾತ್ರೆ ಮಾಡೋದಿಲ್ಲ, ಐದರಿಂದ ಹೋಗಿ ಒಂಥರ ಹೋಗ್ತಾರೆ. ಸೊ ಅದಕ್ಕೆ ಮುಖ್ಯವಾಗಿ
49ನೇ ಏಕತಾ ಸಮಾವೇಶದಲ್ಲಿ ಎಲ್ಲ ವೀರಶೈವ ಬಸವಣ್ಣ ಒಪ್ಪಿಕೊಂಡು ನನ್ನ ಜೊತೆ ಕೈ ಕೊಡ್ತೇನೆ. ಅಭಿಯಾನ ನಡೀತಾ ಇದೆ. ಇದು ಬೆಂಗಳೂರು ಅಕ್ಟೋಬರ್ 5ನೇ ತಾರೀಕಿನಲ್ಲಿ ಭಾಳ ದೊಡ್ಡ ಸಮಾವೇಶ ಮಾಡ್ತಾ ಇದ್ದೇವೆ ನಾವು. ಅಲ್ಲೆಲ್ಲ ಸಮಸ್ತ ಇಡೀ ಕರ್ನಾಟಕದ ಅರಮನೆ ಮೈದಾನದಲ್ಲಿ 1,00,000 ಜನ ಸೇರಿಸಂತ ನಿರೀಕ್ಷೆ ಇದೆ. ಅದಕ್ಕೆ ನಮ್ಮ ಪರಮ ಪೂಜ್ಯರಾದ ನಾಡೋಜ ಬಸವಲಿಂಗ ಪಟ್ಟದೇವರ ಮಠಾಧೀಶರ ಒಕ್ಕೂಟದ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ 1,00,000 ಜನ ಸೇರಿಸುವಂಥ ಅವಕಾಶ ಇದೆ. ಮತ್ತು ಅದರಲ್ಲಿಯೂ ಕೂಡ ನಾವು ವಿಶೇಷವಾಗಿ ಮತ್ತೆ ಸಿದ್ದರಾಮಯ್ಯವರಲ್ಲಿ ಏನು ನಮ್ಮ ನಾಗಮೋಹನ್ ದಾಸ್ ವರದಿ ಇದೆ, ಆ ವರದಿ ಮತ್ತೆ ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮರುಪರಿಶೀಲನೆಗಾಗಿ ಕಳಿಸ್ತಾ ಇದ್ದಾರೆ. ಎಲ್ಲ ಮಠಾಧೀಶರ ಒಕ್ಕೂಟದಿಂದ ಅದನ್ನು ಆಗ್ತಾ ಇದೆ. ಅದ್ರ ಕಡೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ 5ನೇ ತಾರೀಕಿಗೆ ಬರುವಂಥವ್ರು ಯಾರಾದರೂ ಇದ್ದು ನಮ್ಗೆ ಸಂಪರ್ಕ ಮಾಡಿರಿ. ನಾವು ಟ್ರೈನ್ ವ್ಯವಸ್ಥೆ ಇದೆ, ಬಸ್ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇಲ್ಲಿಂದೆಲ್ಲ ಭಾಳ ಲಕ್ಷ ಜನ ಸೇರ್ತಾ ಇದೆ. ಮತ್ತು ಈ ಬಸವ ಸಂಸ್ಕೃತಿ ಅಭಿಯಾನದ ಮುಖಾಂತರ ಇಡೀ ಕರ್ನಾಟಕ ನಾಡಿಗೆ ಒಂದು ಲಿಂಗಾಯತ ಧರ್ಮ ಎಂಬ ಕ್ಲಿಯರ್ ಕಟ್ ಪಿಕ್ಚರ್ ಹೋಗ್ತಾ ಇದೆ. ಇಡೀ ನಾಡು ಎಲ್ಲ ಮಠಾಧೀಶರು ವೀರಶೈವ ಎಂಬುದು ಧೂಳಿಪಟ ಹೋಗ್ತದ. ಅದು ಸತ್ಯ. ಸೂರ್ಯಚಂದ್ರ ಎಷ್ಟು ಸತ್ಯನದನೋ ಅಷ್ಟೇ ಸತ್ಯ ಲಿಂಗಾಯತ ಧರ್ಮ ಸತ್ಯ. ಲಿಂಗಾಯತ ಧರ್ಮಕ್ಕೆ ಒಪ್ಪಿಕೊಂಡು ವೀರಶೈವರು ಬಂದರ ಅವರಿಗೂ ಕೂಡ ಒಂದು ಮಾನ್ಯತೆ ಇದೆ. ಅದು ನಾಗಮೋಹನ್ ದಾಸ್ ವರದಿಯಲ್ಲಿ ಅಣ್ಣ ಹೇಳಿದಾಗ ಒಪ್ಪಿಕೊಂಡ್ರ ಅವ್ರಿಗೆ ಕೂಡ ಒಂದು ಅವಕಾಶ ಇದೆ. ಮಕ್ಕಳು ಮೆಡಿಕಲ್ ಕಾಲೇಜ್ ಸೀಟ್ ವಂಚಿತರಾಗ್ತಾ ಇದ್ದಾರೆ, ಇಂಜಿನಿಯರಿಂಗ್ ಕಾಲೇಜಿಂದ ವಂಚಿತರಾಗ್ತಾ ಇದ್ದಾರೆ. ಯಾವುದೇ ಇವತ್ತಿನ ಪರಿಸ್ಥಿತಿ ಈ ರೀತಿ ಇದೆ. ವೀರಶೈವ ಲಿಂಗಾಯತ ಎಂಬರು ಬರೆದರ ಸೈನಿಕ್ ಸ್ಕೂಲಲ್ಲಿ ಸೆಂಟ್ರಲ್ ಬೋರ್ಡಲ್ಲಿ ಹೋಗಿದಾಗ ಅದು ಕಾಲಮ್ಮೇ ಇಲ್ಲ. ಅದು ಇನ್ನೂ ಲಿಂಗಾಯತ್ ಕಾಲಮ್ ಇದೆ. ಅದಕ್ಕೋಸ್ಕರ ಬರಂತ ಏನು ಜನಗಣತಿಯಲ್ಲಿ ಎಲ್ಲರೂ 11ನೇ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಿ, ಆಮೇಲೆ ನಿಮ್ಮ ಉಪಜಾತಿಗಳು ಕಂಬಾರ ಬರೆಸ್ರಿ, ಬಡಸ್ಗೆ ಅಂದ್ರೆ ಬಡಸ್ಗೆ ಬರೆಸ್ರಿ, ಒಕ್ಕಲಿಗೆ ಲಿಂಗಾಯತ ಒಕ್ಕಲಿಗೆ ಬರೆಸ್ರಿ, ಗೌಡ ಲಿಂಗಾಯತ ಅಂದ್ರೆ ಗೌಡ ಲಿಂಗಾಯತ ಬರೆಸ್ರಿ. ಈ ರೀತಿಗಳನ್ನು ನಾನು ಸಮಸ್ತ ಎಲ್ಲ ಪತ್ರಿಕಾ ಬಾಂಧವರಲ್ಲಿ ಮನವಿ ಮಾಡ್ತೀನಿ. ಮತ್ತು ಎಲ್ಲ ಸಮಸ್ತ ಶರಣರಲ್ಲಿ ಕೂಡ ನಾವು ಮತ್ತೆ ಇದನ್ನು ಅಭಿಯಾನ ಉಳ್ಳಾವರು ಹೇಳಿದ ಪ್ರಕಾರ ಮತ್ತೆ ಒಂದು ಸಭೆ ಸೇರ್ತೀವಿ. ಸಭೆ ಸೇರಿಸಿ ಪಾಂಪ್ಲೆಟು ಕರಪತ್ರಗಳನ್ನು ಜನಜಾಗೃತಿ ಮೂಡಿಸೋಂಥ ಹಳ್ಳಿಗಳಿಗೆ ಹೋಗಿ ನಾವು ಜನಜಾಗೃತಿ ಅಭಿಯಾನ ಮಾಡ್ತೀವಿ ಲಿಂಗಾಯತ ಬರೆಸೋದು ಅಂತ ಹೇಳಿ ನಾನು 2 ಮಾತಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಬಾಂಧವರಿಗೆ, ಹಿರಿಯರಿಗೆ, ನಮ್ಮ ಜಗತ್ ಲಿಂಗಾಯತ ತಾಲೂಕಾದ ಮರೆಯಣ್ಣವರಿಗೆ ಹಾಗೂ ಪತ್ರಿಕಾ ನಮ್ಮ ಹಿರಿಯರಾದ ಕಿಶನ್ರಾವ್ ಪಾಟೀಲ್ ಅವರು ಕೂಡ ನಮ್ಮ ಲಿಂಗಾಯತ ಸಮಾಜಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ವಂದನೆ ಸಲ್ಲಿಸ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಕೇಂದ್ರದಿಂದ ನಮ್ಮ ಬಸವರಾಜ ಗೌಡ ಅವರು ಬಂದು ಪತ್ರಿಕಾ ಪ್ರಕಟಣೆ ನಡೆಸಿಕೊಟ್ಟಿದ್ದಂಥ ಅವರಿಗೂ ಕೂಡ ಧನ್ಯವಾದ. ಈಗಂತ ಆಗಮಿಸಿದಂಥ ಎಲ್ಲ ಶರಣರಿಗೆ ಎಲ್ಲರಿಗೆ ಅನಂತ ಶರಣ ಹೇಳಿ ಸ್ವಲ್ಪ ಅಲ್ಪ ಉಪಹಾರ ಇದೆ, ಉಪಹಾರ ತೆಗೆದುಕೊಂಡು ಹೋಗೋದಂತ ಹೇಳಿ ಎಲ್ಲರೂ ಅದಕ್ಕೆ ಒಂದು ನಿಮಿಷ ನಮ್ಮ ಮಲ್ಲಿಕಾರ್ಜುನ ಅವರ ಏನೋ ಒಂದು ಬೈಕೆ ಇದೆ, ಒಂದೇ ನಿಮಿಷದಲ್ಲಿ ಹೇಳಿಕೆ. ಗೌರವಾಧ್ಯಕ್ಷ ಅವರು ಅಧ್ಯಕ್ಷರು ಈ ನಮ್ಮ ಸ್ಥಳೀಯ ಮಟ್ಟದಲ್ಲಿ ನಿಮಗೆ ಇರ್ತಕ್ಕಂಥ ವಿರೋಧ ಪ್ರತಿ ವರ್ಷ ನಡೀತಾ ಇದೆ ಅಲ್ಲ, ಅದು ಈ ವರ್ಷ ಹೇಗಿದೆ? ಈ ವರ್ಷ ಏನಿಲ್ಲ, ಎಲ್ಲ ಶಾಂತಿ ಸಮಾಧಾನ ಎಲ್ಲದಲ್ಲಿ ಮುಗಿದೋದು. ಅಲ್ಲ, ಪೂಜ್ಯ ಮಾತಾಜಿಯವರು ಇದ್ದಾಗ ನಮ್ಮ ಲಿಂಗಾಗಿ ಒಂದು ಗೊಂದಲಿತ್ತು. ಈಗಾಗಲೇ ನಾವು ಸ್ಪಷ್ಟೀಕರಣ ಎಲ್ಲ ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಮತ್ತು ಎಲ್ಲ ಬಸವಪರ ಸಂಘಟನೆಗಳಲ್ಲಿ ಯಾವುದೇ ಥರದ ಗೊಂದಲ ಇಲ್ಲ. ಎಲ್ಲರೂ ಸಹಾಯ ಸಹಕಾರದಿಂದ ಎಲ್ಲರೂ ಅಲ್ಲಿ ನಾವು ಸಹಾಯ ಸಹಕಾರದಿಂದ ಕಾರ್ಯಕ್ರಮ ಯಾವುದೇ ವಿರೋಧ ಪರ ಅಂತ ಯಾವುದೇ ನಂದೇ ಅಷ್ಟದ ನಾನೇ ಬಿಡ್ರಿ, ಎಲ್ಲರದು ಜವಾಬ್ದಾರಿ ಅದ. ಇದು ಬಹಳ ಐತಿಹಾಸಿಕ ನಮ್ಗೆ ಅಪರ್ಚುನಿಟಿ ಸಿಕ್ಕಿದೆ ಲಿಂಗಾಯತ ಧರ್ಮದವ್ರಿಗೆ ತಿಳಿಸಿ ಹೇಳ್ಬೇಕಾದ್ರೆ. ಇಲ್ಲೋದ್ರೆ ಇದು ಮುಖ ಹೋಯ್ತಲ್ಲ, ಮುಖ ಬರ್ತದೆ ಹೋಯ್ತು, ನಾವೇ ಗದ್ದಲ ಮಾಡ್ಕೊಂಡು ಜಗಳ ಆಡ್ಕೊಂಡ್ರೆ ಮತ್ತು ಒಂದು ವೇಳೆ ಭಾಳ ದೊಡ್ಡ ಐತಿಹಾಸಿಕ ಡಿಸೈನ್ ಆಗ್ತದೆ. 19ಕ್ಕೆ ಬಸವಣ್ಣ ಹೊಂದ್ಕೊಂಡು ಸರ್, ನೀವು ವೀರಶೈವ ಲಿಂಗಾಯತರು ಮತ್ತು ಲಿಂಗಾಯತರು ಕುಂತು ಸಮಾವೇಶ ಮಾಡ್ಕೊಂಡು ಹೊಂದಾಣಿಕೆದಿಂದ ಮಾಡ್ಕೊಡ್ರೆ ಆಗ್ಬೋದಲ್ಲ? ನೀವು ಇಬ್ಬರು ಕುಂತು ಒಂದು ಜಾಗಿಲಿ ಬೈಠಕ್ ಮಾಡ್ಕೊಡ್ರಿ. ಈಗ ಅವ್ರು ಓಪನ್ ಸ್ಟೇಟ್ಮೆಂಟೇ ಒಂದು ನಿಮಿಷ. ಓಂ ಶ್ರೀ ಗುರು ಬಸವಲಿಂಗಾಯಮ್ಮ. 12ನೇ ಶತಮಾನದಲ್ಲಿ ಧರ್ಮಗುರು ಬಸವಣ್ಣನವರು ಲಿಂಗಾಯತ ಧರ್ಮ ಕೊಟ್ಟಿದ್ರು. ಲಿಂಗಾಯತ ಧರ್ಮ ಇದು ಮುಖ್ಯವಾಗಿ ಏನಂತಂದ್ರೆ ಸಮಾನತೆ ಧರ್ಮ, ಮೂಢನಂಬಿಕೆ ವಿರೋಧಿ ಧರ್ಮ,
ಆಗಿತ್ತು. ಈ ಧರ್ಮದ ತತ್ವವನ್ನು ಒಪ್ಕೊಂಡು ಎಲ್ಲಾ ಸಮಾಜದಾಗ ಸೇರ್ಕೊಂಡ್ರು. ಏನು ಲಿಂಗಾಯತ ಧರ್ಮದ ಪ್ರಕಾರ ಲಿಂಗ ದೀಕ್ಷೆ ತಗೊಂಡು ಲಿಂಗಾಯತ ಧರ್ಮದಲ್ಲಿ ಸೇರ್ಕೊಂಡ್ರು. ಕುಂಬಾರ ಬಂದರು, ಕುರುಬರು ಬಂದರು, ಬಡಿಗೇರ್ ಬಂದರು, ಸಮಾಜ ಎಲ್ಲ ಸಮಾಜದಲ್ಲಿ ಬಂದು ಸೇರ್ಕೊಂಡ್ರು ಆಲ್ರೆಡಿ. ಅದೇ ರೀತಿ ವೀರಶೈವ ಸಮಾಜಕ್ಕೂ ಬಂದು ಸೇರ್ಕೊಂಡ್ರು. ಈ ತತ್ವ ಒಪ್ಕೊಂಡು ಸೇರ್ಕೊಂಡ್ರು. ಆದ್ರ ಈ ಲಿಂಗಾಯತ ಸಮಾಜ 172 ಎಲ್ಲಾ ಉಪಜಾತಿಗಳ ಒಂದು ಸಂಯುಕ್ತ. ಎಲ್ಲರೂ ಲಿಂಗಾಯತ ಅಂತ ಹೇಳ್ಬೇಕು ಅಂತ ಹೇಳಿ. ಆದ್ರೆ ಕೆಲವು ಜನ ಏನು ಅದು ಒಂದು ವೀರಶೈವಕ್ಕಷ್ಟೇ ಸಂಬಂಧ ಅಲ್ಲ ಲಿಂಗಾಯತ. ಪ್ರತಿಯೊಬ್ಬರು ಅದು ಹೇಳ್ಬೇಕು. ಆ ಸಲುವಾಗಿ ನಾವು ಜಾತಿಯ ಇತರ ಕಾಲಂನಲ್ಲಿ ಏನದ ಧರ್ಮ ಲಿಂಗಾಯತ ಅಂತ ಬರ್ಸಿ, ನೀವು ಉಪಜಾತಿ ಏನಾದ್ರೂ ಬರ್ಸ್ಕೋರಿ. ಲಿಂಗಾಯತ ಅಂತ ಬರ್ಸ್ಕೊಂಡು ಮುಂದೆ ಬರ್ಸ್ಕೋರಿ, ಲಿಂಗಾಯತ ಬರ್ದು ಕುಂಬಾರ ಅಂತ ಬರ್ಸ್ಕೋರಿ, ಲಿಂಗಾಯತ ಅಂತ ಬರ್ದು ಮತ್ತೆ ಬೇರೆ ಏನೇ ಬರ್ಸ್ಕೋರಿ ಅಂತ ನಮ್ಮಲ್ಲಿ ಧನ್ಯವಾದಗಳು. ಈ ನಮ್ಮ ಒಂದು ಕರೆಗೆ ಹೋಗಿಕೊಂಡು ಬಂದಿರತಕ್ಕಂಥ ಎಲ್ಲ ನಮ್ಮ ರಾಷ್ಟ್ರೀಯ ಬಸವದ ಎಲ್ಲ ಪದಾಧಿಕಾರಿಗಳಿಗೂ, ವಿಶೇಷವಾಗಿ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ, ಇಲ್ಲಿ ನಾನಾ ಊರುಗಳಿಂದ ನಮ್ಮ ಎಲ್ಲ ಸಂಘಟನೆಯ ಮುಖಂಡರು ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾವು ರಾಷ್ಟ್ರೀಯ ಬಸವ ತಾಲೂಕದ ವತಿಯಿಂದ ನಿಮಗೆಲ್ಲರಿಗೂ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ನಂತರದಲ್ಲಿ ಎಲ್ಲರಿಗೂ ಪತ್ರಕರ್ತ ಬಂಧುಗಳ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ಸಹಿತ ಅಲ್ಪ ಒಂದು ಉಪಹಾರದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ನಾವೆಲ್ಲ ಸ್ವೀಕರಿಸ್ಕೊಂಡು ಹೋಗಬೇಕು. ಅದಕ್ಕೆ ಪೂರ್ವದಲ್ಲಿ ಹೊರಗಡೆ ನಿಂತು ಒಂದು ಫೋಟೋ ನಾವೆಲ್ಲ ಇಲ್ಲಿ ಮುಖಂಡರು ಇದು ಮಾಡೋಣ ಅಂತಕ್ಕಂಥದ್ದು. ಅದು ಕಲ್ಯಾಣ ಆ ಕಡೆಯಿಂದ ನಾವು ಹೊರಗಡೆ ಎಲ್ಲ ದಯಮಾಡಿ ನಮ್ಮ ಒಂದು ಫೋಟೋ ಇದು ಸಲುವಾಗಿ ಪತ್ರಿಕೆಯಲ್ಲಿ ಬರಬೇಕಂತ ಹೇಳಿ ನನ್ನ ಉದ್ದೇಶ ಇದೆ. ಅದರ ಎಲ್ಲ ಒಂದು ಮುಖಂಡರು ಮತ್ತು ಬಂದಿರ್ತಕ್ಕಂಥ ಎಲ್ಲ ನಮ್ಮ ರಾಷ್ಟ್ರೀಯ ಬಸವದ ಎಲ್ಲ ಮುಖಂಡರಲ್ಲಿ, ಯಾಕಂದ್ರೆ ಸಾಕಷ್ಟು ಊರಿನಿಂದೆಲ್ಲ ಬಂದಿದ್ದೀರಿ. ಯಾಕೆ ಇನ್ನೂ ಅನೇಕ ಮುಖಂಡರು ಬರಬೇಕಾಗಿತ್ತು, ಆದರೂ ಸಹಿತ ಅವೆಲ್ಲ ಬಂದಿದ್ದೀರಿ. ಅದ್ರ ಸಲುವಾಗಿ ಎಲ್ಲರೂ ದಯಮಾಡಿ ಒಂದು ಫೋಟೋ ಸಲುವಾಗಿ ಎರಡು ಕಲ್ಯಾಣ ಪರ್ವ ಆಗ್ಲತ್ತಾವ. ಇವನ್ನ ಅಥವಾ ಇವನ್ನ ಅವರ ಇವ ನಮ್ಮ ಇಲ್ಲ ಸ್ವತಂತ್ರ ಧರ್ಮಕ್ಕೆ ಒಂದು ನಿಮಿಷ. ಸ್ವತಂತ್ರ ಧರ್ಮಕ್ಕೆ ಅಭಿಯಾನಕ್ಕೆ 5 ಅಕ್ಟೋಬರ್ ಬೆಂಗಳೂರಿನಲ್ಲಿ ನಡೆಯುವ ಬಸವ ಸಂಸ್ಕೃತಿಯ ಅಭಿಯಾನಕ್ಕೆ ಬಸವಣ್ಣನವರಿಗೆ, ಲೋಕ ಪೂಜಾ ವಿಶ್ವಗುರು ಬಸವಣ್ಣನವರಿಗೆ 24ನೇ ಕಲ್ಯಾಣ ಪರ್ವಕ್ಕೆ 24ನೇ ಕಲ್ಯಾಣ ಪರ್ವಕ್ಕೆ ಪೂಜ್ಯ ಮಾತಾಜಿ ಅಪ್ಪಾಜಿಯವರ ಸತ್ಯ ಸಂಕಲ್ಪಕ್ಕೆ, ರಾಷ್ಟ್ರೀಯ ಬಸವ ದಳಕ್ಕೆ, ಲಿಂಗಾಯತ ಧರ್ಮಕ್ಕೆ, ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ, ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ. ಥ್ಯಾಂಕ್ ಯು. ಧನ್ಯವಾದ.